you. We are going through the chapter called alcohol, Good phenols, morning, ether. sir. Good morning. ಎಲ್ಲ ಬರೋಕ್ಕಿದ್ದಾರೆ ಇನ್ನು ಎಟ್ ಟು ಕಮ್. ಓಕೆ ಓಕೆ. ಏನು ಎಕ್ಸಾಮ್ ಬರೀತಿದ್ರಾ? ಎಲ್ಲ ಭಾಳ ಬ್ಯುಸಿ ಆಗಿದ್ದೀರಾ? ಇಲ್ಲ. ಓಕೆ ಓಕೆ. ಮೈಸೂರಿನಲ್ಲಿ ಬಿಸಿಲು ಜಾಸ್ತಿ ಇದೆಯಾ? ಕಮ್ಮಿ ಇದೆ. ಜಾಸ್ತಿ ಇದ್ರೆ ಈ ಕಡೆ ಕಳಿಸಿ. Okay, we will go by one. Okay, so we are just discussing the reactions of alcohol. Correct? Reactions of alcohol we are discussing. So tertiary alcohol it is. Correct? Undergo dehydrogenation. That means you are removing water molecule. Constant sulfuric acid at 170 degrees centigrade. X you are getting. In the reaction, X is. ವರ್ಕ್ ಆಗ್ತಾ ಇಲ್ವಾ? ಒಂದು ನಿಮಿಷ. ಹಾಂ, ಓಕೆ. ಇಟ್ ಇಸ್ ಇದು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇದು ಎಕ್ಸಾಮ್ ತಂದು ಹಾಕಿದ್ದು. ಸೊ ನೀವು ನೋಡಿ ನಿಮಗೆ ಟ್ರೈ ಮಾಡೋಕ್ಕಾಗತ್ತಾ ಅಂತ. 3C. ಓಕೆ, ಸಿ ಕೊಟ್ಟಿದ್ಯಾರು? ನಮ್ಮ ಮೇಘ ಆ್ಯಂಡ್ ಕಂಪನಿ. ಕಂಪನಿ ದೊಡ್ಡದಾಗ್ತಾ ಇದೆ ಮೇಘ ಅವ್ರದ್ದು. ಬಿ ಯಾರೋ ಕೊಟ್ಟಿದ್ದಾರೆ? ಕೃತಿಕಾ ಅವರು ಬಿ ಕೊಟ್ಟಿದ್ದಾರೆ. ಓಕೆ, ಕೃತಿಕಾ ಅವರು ಬಿ ಕೊಟ್ಟಿದ್ದಾರೆ. ಒಂದು ಹಾಕ್ತೀನಿ. ಓಕೆ, ಸೊ ಬಾಕಿ ಉಳಿದಿದ್ದು ಅಯ್ಯೋ ಬಿ ಕೃತಿಕಾ ಜೊತೆ ಯಾರೋ ಸೇರ್ಕೊಂಡ್ರು, ಜ್ಞಾನಾಮೃತ ಅವರು ಸೇರ್ಕೊಂಡ್ರು. ಓಕೆ, 2 ಆ್ಯಂಡ್ ಅದರ್ಸ್ ಆರ್ ಸಿ. 3 ಜನ ಸಿಗೆ ಬಂದಿದ್ದಾರೆ. ಓಕೆ ಓಕೆ. ದೆನ್ ಇನ್ಯಾರಿಗಾದ್ರೂ ಬೇರೆ ಆನ್ಸರ್ ಇದೆ? 3 + 2 5 ಅನ್ಲಿ. ಅದರ್ಸ್? ರಘು ಅವರೇ ಫಸ್ಟ್ ಒನ್. ರಘು ಅವರು ಒಂದ್ಸಲ ಬುಕ್ ನೋಡಿದಾರೋ? ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಆಪ್ಷನ್ ಎ ಸರ್ ಮಿಸ್ ಆಗಿದೆ. ಹೇಗೆ ಹೋಗ್ತಿದ್ದೀರಾ? ಓಕೆ ಓಕೆ. ಸೊ ಇಲ್ಲಿ ತೆಗಿಲಾ? ಇಲ್ಲಿ ಒಬ್ಬರೇ ಇರೋದು ಅವಾಗ. ಜ್ಞಾನಾಮೃತ ಅವರು ಮಾತ್ರ ಅಲ್ಲಿ. ಜ್ಞಾನಾಮೃತನೂ ಮಿಸ್ ಹಾಕಿದ್ದಂತೆ ಸರ್. ಅವರು ಯಾರು? ಜ್ಞಾನಾಮೃತ ಯಾರು? ಜ್ಞಾನಾಮೃತ ಅವ್ರದ್ದು ಅರ್ಚನಾ ಹಾಕಿದ್ದಂತೆ ಸರ್. ಓಕೆ ಓಕೆ ಓಕೆ. ಸರಿ ಸರಿ. ವರ್ಕ್ ಆಗತ್ತಾ ಅಂತ ಟೆಸ್ಟ್ ಮಾಡಿರ್ತಾರೆ ಅರ್ಚನಾ ಅವರು ಅಷ್ಟೇ. ಅವರು ಹಂಗೆಲ್ಲ ಮಾಡಲ್ಲ, ಸುಮ್ಮನೆ ನೋಡಿರ್ತಾರೆ ಟಚ್ ಮಾಡಿ ವರ್ಕ್ ಆಗುತ್ತಾ ಅಂತ. ಅಲ್ಲಮ್ಮ ಅರ್ಚನಾ? ಹೌದು ನೋಡಿ, ಹೌದು ಅಂದ್ರು. ಓಕೆ ಓಕೆ ಓಕೆ. 1 2 3. ಇನ್ನೊಂದು ಬಾಕಿ ಇದೆ ನೋಡಿ, ಡಿ. ಎನಿಬಡಿ? ಡಿ ಯಾರಾದ್ರೂ ಇದ್ದೀರಾ? 1. ಅಲ್ಲಿ ಬ್ಯಾಲ್ಕನಿಯಲ್ಲಿ ಒಬ್ಬರು 1 ಹೇಳಿದ್ದಾರೆ. ಓಕೆ, ಸೊ 2 1. ಓಕೆ, ದೆನ್ ಇನ್ನು ಯಾರಿಗಾದ್ರು? 1 ಯಾರು? भाईजान। हाँ सर शाहिद। शाहिद जी कहाँ है आपका? ओ शाहिद जी दे दिया, थर्ड दे दिया था पहले। शायद शाहिद जी चेंज कर रहे हैं। हाँ ಈಗ ಸಿ ಇಂದ ಒಂದು ಡಿ ಒನ್ನಿಗ ಬಂದ್ರಿ. ಐ ಥಿಂಕ್ ಯು ನೋ ದ ಆನ್ಸರ್. ಯು ಸ್ಟಡಿಡ್ ದಿಸ್ ಇನ್ ಯುವರ್ ಇದರಲ್ಲಿ ಥಿಯರಿಯಲ್ಲಿ ನೀವು ಕಲ್ತಿರ್ತೀರಾ. ಫಸ್ಟಿಗೆ ಪ್ರೊಟೋನೇಷನ್ ಆಗುತ್ತೆ ಅಲ್ವಾ? ಫಸ್ಟ್ ಸ್ಟೆಪ್ ಇಟ್ ಇಸ್ ಎ ಮೆಕ್ಯಾನಿಸಮ್ ರಿಯಾಕ್ಷನ್. ಫಸ್ಟ್ ಸ್ಟೆಪ್ ಇಸ್ ಪ್ರೊಟೋನೇಷನ್ ಆಫ್ ದಿ ಕಾಂಪೌಂಡ್. ಟರ್ಷರಿ ಕಾಂಪೌಂಡ್ ಇಸ್ ಪ್ರೊಟೋನೇಟೆಡ್. ಕರೆಕ್ಟ್ ಅಲ್ಲ? ನೀವೆಲ್ಲ ಕಲ್ತಿದ್ದೀರಲ್ಲ ಅದು. CH3 COH2+ ಅಂತ ಏನೋ ಬರುತ್ತೆ ಪ್ರೊಟೋನೇಷನ್ ಅಂತ. ಕರೆಕ್ಟ್ ಅಲ್ವಾ? ಈ ರೀತಿಯ ಕಲ್ತಿದ್ದೀರಿ, ಕರೆಕ್ಟ್ ಅಲ್ಲ? ಸೊ OH2 ಬರುತ್ತೆ. ಇಲ್ಲಿಂದ ಒಂದು CH2 ಹೊರಗಡೆ ಹೋಗುತ್ತೆ, ಕರೆಕ್ಟ್ ಅಲ್ಲ? ನೆಕ್ಸ್ಟ್ ನೀವೇನ್ ಮಾಡ್ತೀರಾ? ಅದಕ್ಕೆ ಯು ಆರ್ ಟ್ರೀಟಿಂಗ್ ವಿತ್ ದ ರಿಅರೇಂಜ್ಮೆಂಟ್ ಆಫ್ ದಿ ಕಾಂಪೌಂಡ್, ಕರೆಕ್ಟ್ ಅಲ್ಲ? ಹೌದಾ? ರಿಅರೇಂಜ್ಮೆಂಟ್ ಮಾಡ್ತೀರಾ ಇನ್ನೊಂದ್ಸಲ. ಸೊ ವಾಟ್ ಇಸ್ ದ ರಿಅರೇಂಜ್ಮೆಂಟ್? ಏನ್ ಬರುತ್ತೆ? CH3 3 ಟೈಮ್ಸ್ C. ಸೊ ಇಲ್ಲಿಂದ H2O ತೆಗಿತೀರಾ, ಕರೆಕ್ಟ್ ಅಲ್ಲ? ಇದು ಪ್ಲಸ್ ಆಗುತ್ತೆ, ಇದು H ಬರುತ್ತೆ. ಸೊ ರಿಮೈನಿಂಗ್ ಥಿಂಗ್ಸ್ ಯು ಆರ್ ರಿಅರೇಂಜಿಂಗ್. ರಿಅರೇಂಜ್ ಮಾಡಿದ್ರೆ ಏನು ಬರುತ್ತೆ? ನೆಕ್ಸ್ಟ್ ಏನ್ ಬರುತ್ತೆ? ವಿಚ್ ಒನ್ ವಿ ಹ್ಯಾವ್ ಟು? ನೀವು 3 ಚಾಯ್ಸ್ ಕೊಟ್ಟಿದ್ದೀರಾ, ಎಲ್ಲಿಗೆ ಹೋಗ್ಬೇಕು ನಾನೀಗ? ಟೋಟಲ್ ಕಾರ್ಬನ್ ಎಷ್ಟು ಬಂತು ಇವಾಗ? 3 + 1 4 ಇದೆ. 4 ಇರೋದು ಎಲ್ಲಿದೆ?
2 3 4 5 ಇದೆ ಫಸ್ಟ್ ಇದರಲ್ಲಿ. ಕರೆಕ್ಟಾ ನೋಡಿ ಚೆಕ್ ಮಾಡಿ ಒಂದ್ಸಲ ಮೆಕ್ಯಾನಿಸಮ್ ಹಂಗೇನಾ. H2O ರಿಮೂವ್ ಮಾಡ್ತೀರಾ ಕರೆಕ್ಟ್ ಅಲ್ಲ. ಓಕೆ H2O ಯು ಆರ್ ರಿಮೂವಿಂಗ್ ಕಂಪ್ಲೀಟ್ಲಿ. ಇದು ಹೋಗುತ್ತೆ, ಒಂದು ಕಾರ್ಬನ್ ಒಂದು 4 ಕಾರ್ಬನ್ ಬಾಕಿ ಇಳುತ್ತೆ. 4 ಕಾರ್ಬನ್ ಇರೋ ಕಾಂಪೌಂಡ್ ಯಾವ್ದಿದೆ ಇಲ್ಲಿ ನೋಡಿ. ಚಾಯ್ಸ್ ತಪ್ಪಾಗಿದೆಯಾ? ಯಾವುದು ಇಲ್ಲ ಸರ್ ಚಾಯ್ಸ್. ಯಾವುದು ಇಲ್ಲ, 4 ಕಾರ್ಬನ್ ಎಲ್ಲ 5 3 2 5. ಟೈಪಿಂಗ್ ಮಿಸ್ಟೇಕ್ ಇದೆಯಾ ಏನೋ ಗೊತ್ತಿಲ್ಲ. ಸೊ ಯಾವುದೋ ಒಂದು ಟೈಪಿಂಗ್ ಮಿಸ್ಟೇಕ್ ಇದೆ. ಐ ಥಿಂಕ್ ಇದನ್ನಿಷ್ಟು ಕಾಪಿ ಮಾಡಿದ್ದಾರೆ. ಕ್ವಶನ್ ಅಲ್ಲಿ 5 ಕಾರ್ಬನ್ ಇದೆಯಲ್ಲ ಸರ್. CH3 3 CCH2. ಹೌದೌದೌದು 3 4 5 ಇದೆ. ಓಕೆ ಇನ್ನೊಂದ್ಸಲ ಬರೆಯೋಣ, ಮೆಕ್ಯಾನಿಸಮ್ ಬರೆಯೋಣ, ಆಗ ಬೇಗ ಬರುತ್ತೆ. ಆನ್ಸರ್ ಆಮೇಲೆ ನೋಡೋಣ, ಮೆಕ್ಯಾನಿಸಮ್ ಬರೆದು ಬಿಡೋಣ. ಸೊ ಫಸ್ಟ್ ಈಸ್ ಪ್ರೊಟನೇಷನ್, CH3 3 ಟೈಮ್ಸ್ ಕರೆಕ್ಟಾ. CH2OH CH2OH2 ಪ್ಲಸ್ ಆಗುತ್ತೆ ಕರೆಕ್ಟ್ ಅಲ್ಲ. ಸೊ ದೆನ್ ಯು ಆರ್ ರಿಮೂವಿಂಗ್ ವಾಟರ್ ಮಾಲಿಕ್ಯೂಲ್, ಎಂಟೈರ್ ವಾಟರ್ ಮಾಲಿಕ್ಯೂಲ್. CH3 3 ಟೈಮ್ಸ್ C ಇಲ್ಲೇನಾಗುತ್ತೆ CH ಕರೆಕ್ಟಾ. CH2 ಅಷ್ಟೇ ಇರೋದು, CH2 ಪ್ಲಸ್ ಆಗುತ್ತೆ ಕರೆಕ್ಟ್ ಅಲ್ಲ. ಇದಕ್ಕೆ ನೀವು ವಾಟರ್ ಮಾಲಿಕ್ಯೂಲ್ ಆಡ್ ಮಾಡಬೇಕು, CH2O ಅಲ್ಲ, ವಾಟರ್ ಮಾಲಿಕ್ಯೂಲ್ ಅಲ್ಲ, ಹೈಡ್ರೋಜನ್ ಅಯಾನ್ ಆಡ್ ಮಾಡ್ತೀರಿ. 170 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಹೀಟ್ ಮಾಡಿದಾಗ ವಾಟರ್ ಮಾಲಿಕ್ಯೂಲ್ ರಿಮೂವ್ಡ್. ಸೊ ರಿಮೈನಿಂಗ್ ಪಾರ್ಟ್ ಏನಾಗುತ್ತೆ, ರಿಅರೇಂಜ್ಮೆಂಟ್ ಆಗುತ್ತೆ ಅಲ್ವಾ. ರಿಅರೇಂಜ್ಮೆಂಟ್ ಆದ್ರೆ ಏನಾಗುತ್ತೆ, CH3 2 ಟೈಮ್ಸ್ C ಡಬಲ್ ಬಾಂಡ್ C, ಇನ್ನೊಂದು CH3 ಬಾಕಿ ಇದೆಯಲ್ಲ, ಇನ್ನೊಂದು CH3 and 1 H ಇದು ಬರುತ್ತೆ ಕರೆಕ್ಟ್ ಅಲ್ಲ. ನೋಡಿ ಚೆಕ್ ಮಾಡಿ ಇನ್ನೊಂದ್ಸಲ, ರಿಅರೇಂಜ್ಮೆಂಟ್ ಆಗುತ್ತೆ. ಆಪ್ಷನ್ ಎ ಯಾವ್ದಿದೆ, ಯಾವ್ದು ಇದೆಯಾ 4 ಆಪ್ಷನ್ ಎ. ಸೊ ಮೆನಿ ಆಫ್ ಯು ಆರ್ ಗಿವನ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಕೆಲವರು ಸಿ ಇಂದ ಹೇಗೆ ಬರಬೇಕು ಅಂತ ಇದ್ರು. ಓಕೆ ಅಲ್ವಾ, ಫಾಲೋಡ್ನ. ಒಂದು ವೇಳೆ ನಿಮ್ಗೆ ಅಂದಾಜಿಗೆ ಸಿಗಿದ್ರೆ ನೀವು ಕಂಪ್ಲೀಟ್ ಮೆಕ್ಯಾನಿಸಮ್ ಮಾಡಿಬಿಡಿ, ಕಂಪ್ಲೀಟ್ ಸಿಕ್ಬಿಡುತ್ತೆ ನಿಮ್ಗೆ. ಓಕೆ ಅಲ್ಲ, ನೋಡಿ ಚೆಕ್ ಮಾಡಿ ಒಂದ್ಸಲ. ವ್ಯಾಲೆನ್ಸಿ CH3 ಡಬಲ್ ಬಾಂಡ್ CH3 1 2 3 4 1 2 3 4. ಓಕೆ ಕರೆಕ್ಟ್, ಓನ್ಲಿ ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಹೋಗೋಣ ಬರ್ದ್ರ, ಹೋಗೋಣ ನೆಕ್ಸ್ಟ್. Shall we go for the next? Acid catalyzed dehydration of tertiary butanol is faster. Tertiary butanol is faster than a normal butanol because tertiary butanol alli ಜಾಸ್ತಿ ಇದೆ acid catalyzed dehydration. Tertiary carbocation is more stable than primary carbocation. Primary carbocation is more stable than tertiary carbocation. Tertiary butanol has higher boiling point. Rearrangement takes place during the dehydration of tertiary butanol. So which one you will choose? ನಿಧಾನಕ್ಕೆ ಥಿಂಕ್ ಮಾಡಿ, ಅರ್ಜೆಂಟ್ ಮಾಡಬೇಡಿ. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಫಸ್ಟಿಗೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಯು ವಿಲ್ ಗೆಟ್ ದ ಆನ್ಸರ್ ಫಾಸ್ಟರ್. Acid catalyzed dehydration means removal of H2O from tertiary butanol is faster. Removal of water from tertiary butanol is faster compared to normal butanol. Why? Anta. Once you remove something, what happens? Now phenol nalli ನೀವು ಕಲ್ತಿದ್ದೀರಾ, ಫಿನಾಲ್ ಅಲ್ಲಿ ಒಂದು ಹೈಡ್ರೋಜನ್ ತೆಗೆದ ಮೇಲೆ ಅದರಷ್ಟಕ್ಕೆ ಅದು ಸ್ಟೆಬಿಲೈಸ್ ಆಗುತ್ತೆ because of resonance. That is one reason. Another one, some compounds from some compounds you can remove the elements so easily because they are unstable in nature. ಹಂಗೆ ಎರಡು ರೀತಿಯಲ್ಲಿ ಬರ್ಬೋದು. ಸ್ಟೆಬಿಲಿಟಿ ಇಂದ ಆಗಿ ರಿಮೂವ್ ಮಾಡಬಹುದು, ಇನ್ನೊಂದು ಅನ್ಸ್ಟೆಬಿಲಿಟಿ ಇಂದಲೂ ರಿಮೂವ್ ಮಾಡಬಹುದು. ಯು ಕ್ಯಾನ್ ಅಪ್ಲೈ ದೀಸ್ ಟು ಕಾನ್ಸೆಪ್ಟ್ಸ್. ಆಪ್ಷನ್ ಬಿ ಪ್ರೈಮರಿ ಸರ್. ಆಪ್ಷನ್ ಬಿ ಸ್ಟಾರ್ಟ್ ಮಾಡಿದ್ರಾ? ಯಾರು ಇಲ್ಲ, ಯಾರು ಸ್ಟಾರ್ಟ್ ಮಾಡ್ತಾರೆ? ಐ ಥಿಂಕ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ವಿತ್ ದೀಸ್ ಥಿಂಗ್ಸ್. ಯು ವಾಂಟ್ ಟು ಇಂಟರಾಕ್ಟ್, ಹೌದಾ? ಹೀಗೆ ಒತ್ತೋದಕ್ಕಿಂತ ನಿಮ್ಗೆ ಇಂಟ್ರಾಕ್ಷನ್ ಇಷ್ಟ ಕಾಣುತ್ತೆ ಅಲ್ವಾ? ಓಕೆ ಓಕೆ ಸರ್ ಬಿ ಆಗುತ್ತಾ? ಹೌ ಮೆನಿ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪೋಲಿಂಗ್ ಅಲ್ಲಿ ಎಷ್ಟು ಜನರಿಗೆ ಇಂಟ್ರೆಸ್ಟ್, ಹಿಂಗೆ ಮಾಡೋದ್ರಲ್ಲಿ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ?
1 2 3 4. ಬಾಕಿ ಉಳಿದವ್ರಿಗೆ ಇಂಟ್ರಾಕ್ಟಿವ್ ಕ್ವಶನ್. ಈಗ ನಾವು ಮುಂಚೆ ಮಾಡ್ತಿದ್ದೆವು, ಯಾರು ಯಾವ್ದು ಅಂತ ಹೇಳಿ ತಗೊಂಡು ಇಲ್ಲಿ ಮಾಡ್ತಿದ್ದೆವು. ಆ ಸರ್ ಟೈಪ್ ಸ್ವಲ್ಪ ಇದೆ. ಜನ ಇಂಟ್ರಾಕ್ಟಿವ್ ಎಷ್ಟು ಟ್ಯಾಬ್ ಜನರಿಗೆ? ಇಲ್ಲ ಹಾ? ಟ್ಯಾಬ್ ಇಲ್ಲ ಸರ್ ಸ್ವಲ್ಪ ಜನ ಹತ್ರ. ಇಂಟ್ರಾಕ್ಟಿವ್ ಇಷ್ಟ, ಎರಡು ಇಷ್ಟ. ಓಹೋ, ಹಾಂ ಸರ್ ಬೋತ್ ಇಷ್ಟ. ಓಕೆ, ಅಂತವ್ರು ಇದ್ದೀರಾ. ಓಕೆ, ಕೆಲವು ಮಕ್ಕಳಿಗೆ ಇಂಟ್ರಾಕ್ಟಿವ್ ಇಷ್ಟ ಆಗುತ್ತೆ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ರೀತಿ. ಓಕೆ, ಮಹೇಶ್ ಅವರು 1 2ಗೆ ಕೊಟ್ಟಿದ್ದಾರೆ. ಮಹೇಶ್, ಸೊ ಅವರು ಬೈಜನ್ ಫಸ್ಟ್ ಚಾಯ್ಸಾ? ಓಕೆ, ಫಸ್ಟ್ ಚಾಯ್ಸ್ ಅರುಂಧತಿ ಅವರು. ಸ್ವಲ್ಪ ಕೆಲವೊಮ್ಮೆ ಸ್ಲೋ ಆದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಇನ್ನು ಉಳಿದವ್ರದ್ದು ರಘು ಅವರೇ ಫೋರ್ತ್. ಫಸ್ಟ್ ಒನ್ ಸರ್ ಬಿನೇ ಆಗುತ್ತೆ ಸರ್. ಇನ್ಯಾರು? ಸರ್ ಟರ್ಷರಿ ಕಾರ್ಬೋಕ್ಯಾಟಯನ್ಸ್ ಇರೋದ್ರಿಂದ ಅದ್ರ ಕಡಿಮೆ ಸ್ಟೇಬಲ್ ಅಲ್ಲ, ಜಾಸ್ತಿ ಸ್ಟೇಬಲ್ ಆಗುತ್ತೆ. ಅದಕ್ಕೆ ಅನ್ಸ್ಟೇಬಲ್ ಆದ್ರಿಂದ ಮೋಸ್ಟ್ ರಿಯಾಕ್ಟಿವ್ ಆಗುತ್ತೆ ಸರ್. ಅನ್ಸ್ಟೇಬಲ್ ಆದ್ರೆ ರಿಯಾಕ್ಟಿವ್. ಕೆಲವೊಮ್ಮೆ ಟರ್ಷರಿ ಕಾರ್ಬೋಕ್ಯಾಟೈನ್ ಅಲ್ಲಿ ಏನಿದೆ ಅದ್ರದ್ದು ಪಾಸಿಟಿವ್ನೆಸ್? ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಇದ್ದಷ್ಟು ರಿಯಾಕ್ಟಿವಿಟಿ ಕಡಿಮೆ. ಸ್ಟೆಬಿಲಿಟಿ ಜಾಸ್ತಿ ಇದ್ದಷ್ಟು ರಿಯಾಕ್ಟಿವಿಟಿ ಕಡಿಮೆ. ಕರೆಕ್ಟ್. ಸ್ಟೆಬಿಲಿಟಿ ಇಸ್ ಸರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರಿಯಾಕ್ಟಿವಿಟಿ. ರಿಯಾಕ್ಟಿವಿಟಿ. ಕರೆಕ್ಟ್, ಅದು ಕರೆಕ್ಟ್. ಬಟ್ ಇಲ್ಲಿ ಅನ್ಸ್ಟೆಬಿಲಿಟಿ ಇದೆ. ಯಾವುದಕ್ಕೆ? ಟರ್ಷರಿ ಕಾರ್ಬನ್ಗೆ ಅನ್ಸ್ಟೆಬಿಲಿಟಿ ಇರೋದು ಬೇರೆ ಬೇರೆ ಇದೆ. ಒಂದು ಸ್ಟೆರಿಕ್ ಇಂಡ್ರೆನ್ಸ್ ಇಂದಾಗಿ ಅದಕ್ಕೆ ಅನ್ಸ್ಟೆಬಿಲಿಟಿ ಇದೆ. ಸ್ಟೆರಿಕ್ ಇಂಡ್ರೆನ್ಸ್ ಅಂದ್ರೆ ತುಂಬಾ ಕಾಂಪೌಂಡ್ಸ್ ಹತ್ತಿರ ಇರೋದ್ರಿಂದ ಆಕ್ಟಿವಿಟಿ OH ಇದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೆಕೆಂಡ್ ಒನ್ ಇಸ್ ಪ್ಲಸ್ ಐ ಎಫೆಕ್ಟ್. ದಟ್ CH3 ಇಸ್ ರೆಡಿ ಟು ಗಿವ್ ದ ಎಲೆಕ್ಟ್ರಾನ್. ಎಷ್ಟು ಬೇಕು ಅಷ್ಟು ಕೊಡಕ್ಕೆ ರೆಡಿ ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಆಕ್ಸಿಜನ್ ಬಿಕಮ್ಸ್ ಮೋರ್ ಸ್ಟೇಬಲ್. ಅದು ಒಂದು ಆಗುತ್ತೆ. ಸೊ ಹಿಂಗೆ ತುಂಬಾ ವಿಷಯನ ಟರ್ಷರಿಯಲ್ಲಿ ಅಮೈನ್ಸ್ ಅಂತ ಒಂದು ಚಾಪ್ಟರ್ ಇದೆ. ಅಲ್ಲಿ ಇದಕ್ಕಿಂತ ವಿಚಿತ್ರವಾಗಿ ಥಿಂಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಾಟ್ ಓನ್ಲಿ ಡೊನೇಷನ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ ಅಲ್ಲಿ ಇರುವಾಗ ಅದರ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಡಿಫ್ರೆಂಟ್ ಆಗಿರುತ್ತೆ. ಲಿವಿಸ್ ಆಸಿಡ್ ಬೇಸ್ ಕಾನ್ಸೆಪ್ಟಿಗೆ ಹೋಗ್ಬೇಕಾಗುತ್ತೆ ಅಲ್ಲಿ. ಸೊ ಇಲ್ಲಿ ನೀವು ಪ್ಲಸ್ ಐ ಎಫೆಕ್ಟ್ ಅನ್ನು ಮಾತ್ರ ಥಿಂಕ್ ಮಾಡಿದ್ರೆ ಸಾಕು, ಅಥವಾ ಸ್ಟೆರಿಕ್ ಇಂಡ್ರೆನ್ಸ್ ಅನ್ನು ಥಿಂಕ್ ಮಾಡಿದ್ರೆ ಸಾಕು. ಸಿಂಪಲ್ ಇದೆ. ಆಲ್ಕೋಹಾಲ್, ಹ್ಯಾಲೋ ಆಲ್ಕೇನ್ಸ್, ಈ ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್, ನಾಟ್ ಕೀಟೋನ್ಸ್, ಇದೆಲ್ಲ ನಿಮಗೆ ಪ್ಲಸ್ ಐ ಎಫೆಕ್ಟ್ ಆಸ್ ವೆಲ್ ಆಸ್ ಬಲ್ಕಿ ಗ್ರೂಪ್ ಹಂಗೆ ಆ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ನಿಮ್ಮ ಆನ್ಸರ್ಗೆ ರೀಚ್ ಆಗ್ಬೋದು. ಬಟ್ ಫಾರ್ ಅಮೈನ್ಸ್ ಯು ಕಾಂಟ್ ರೀಚ್ ಲೈಕ್ ದಟ್. ಅಮೈನ್ಸ್ ನಲ್ಲಿ ಏನಂತ ಹೇಳಿದ್ರೆ ರೆಡಿ ಟು ಡೊನೇಟ್ ದ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಬೇಸ್ ಅಂತ ಬರುತ್ತೆ. ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಹೋಗ್ತೀರಾ ನೀವು, ಹೋದ ವರ್ಷ ಓದಿದ್ರಿಂದ ನಾನು ಹೇಳ್ತಾ ಇರೋದು. ಬಟ್ ಇಲ್ಲಿ ನೀವು ಎರಡೇ ಕಾನ್ಸೆಪ್ಟ್ ಥಿಂಕ್ ಮಾಡಿದ್ರೆ ಸಾಕು. ಮೈನಸ್ ಐ ಎಫೆಕ್ಟ್, ಪ್ಲಸ್ ಐ ಎಫೆಕ್ಟ್, ಅಥವಾ ಇಂಡಕ್ಟಿವ್ ಎಫೆಕ್ಟ್ ಆರ್ ಸ್ಟೆರಿಕ್ ಇಂಡ್ರೆನ್ಸ್ ಮೇಲೇನು ನಿಮಗೆ ಡಿಸ್ಕಸ್ ಮಾಡಬಹುದು. ಆರೋಮೆಟಿಕ್ ಆದ್ರೆ ನೀವು ಅಲ್ಲಿರುವಂತ ರೆಸನೆನ್ಸ್ ಸ್ಟ್ರಕ್ಚರ್ ಅನ್ನು ಕೂಡ ಥಿಂಕ್ ಮಾಡಬೇಕಾಗುತ್ತೆ ಸ್ಟೆಬಿಲಿಟಿಗೋಸ್ಕರ. ಓಕೆ, ಕಮ್ ಬ್ಯಾಕ್ ಟು ದಿಸ್. ಇನ್ನು ಯಾರಿಗಾದ್ರೆ ಆನ್ಸರ್? 3 ಜನ ಬಿಗೆ ಬಂದಿದ್ದಾರೆ ನೋಡಿ, ಇನ್ನೆರಡು ಜನ, 3 ಜನ. ಓಕೆ, ಈಕ್ವಲ್ ಆಗಿದೆ ಎ ಅಂಡ್ ಬಿ. ಹೋಗೋದಾ ಆನ್ಸರಿಗೆ ಹೋಗೋದಾ? ಓಕೆ, ಹೋಗೋಣ. ಇಷ್ಟೇ ಜನನಾ? 4 ಜನ ಮತ್ತೆ ಉಳಿದವ್ರು ಕೈ ಎತ್ತಿದವರೆಲ್ಲ ಸೇರಿದ್ರೆ 3 4 ಎ, 3 4 ಬಿ. ಸರ್ ಅಮೀನಾ ಅಂಡ್ ಜ್ಯೋತಿ ಬಿ. ಅಮೀನಾ ಅಂಡ್ ಜ್ಯೋತಿ ಬಿ ಒಂದೆರಡು. ಓಕೆ, ಸೊ ಡಿಗೆ ಒಬ್ರು ಇದ್ದಾರೆ. ನಾವೀಗ ಟರ್ಷರಿ ಬಿಟಲ್ಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿಗೆ ಹೋಗಕ್ಕಾಗಲ್ಲ, ಅದನ್ನ ಬಿಟ್ಬಿಡೋಣ. ಹೇಗೆ ರಿಜೆಕ್ಟ್ ಮಾಡಿದ್ದೀರಾ ಎಲ್ಲರೂ. ರಿಅರೇಂಜ್ಮೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಡಿಹೈಡ್ರೇಷನ್ ಆಫ್ ಟರ್ಷರಿ ಬಿಟನಾಲ್. ಟರ್ಷರಿ ಬಿಟಲನಲ್ಲಿ ನೀವು ಡಿಹೈಡ್ರೇಷನ್ ಮಾಡಿದ ಮೇಲೆ ಅದರಲ್ಲಿ ರಿಅರೇಂಜ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸರ್, ರಿಅರೇಂಜ್ಮೆಂಟ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ದ ಇನಿಷಿಯಲ್ ಸ್ಟೇಟ್ ಬಟ್ ಇನ್ ದ ಇಂಟರ್ಮೀಡಿಯೇಟ್ ಸ್ಟೇಟ್. ಕರೆಕ್ಟಾ? ನಾವಿಲ್ಲಿ ಡಿಸ್ಕಸ್ ಮಾಡಿದೀವಿ. ಇಂಟರ್ಮೀಡಿಯೇಟ್ ಸ್ಟೇಟ್ ಅಲ್ಲಿ ಮಾತ್ರ ರಿಅರೇಂಜ್ ಆಗೋದಲ್ಲ, ಇನಿಷಿಯಲ್ ಸ್ಟೇಟ್ ಅಲ್ಲಿ ರಿಅರೇಂಜ್ ಆಗಲ್ಲ. ಸೊ ಯು ಕ್ಯಾನ್ ಸೇ ಗುಡ್ ಬೈ ಟು ದಿಸ್. ಅದನ್ನು ಬಿಟ್ಬಿಡೋಣ. ಇನ್ನಿರೋದು 2. ಒಂದು ಪ್ರೈಮರಿ ಮ್ಯಾಕ್ಸಿಮಮ್ ಇಲ್ಲಿ ಪ್ರೈಮರಿ ಕಾರ್ಬೋಕ್ಯಾಟೈನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಟರ್ಷರಿ ಕಾರ್ಬೋಕ್ಯಾಟೈನ್. ಪ್ರೈಮರಿ ಕಾರ್ಬೋಕ್ಯಾಟೈನ್ ಇಸ್ ಮೋರ್ ಸ್ಟೇಬಲ್ ಅಂತ ಹೇಳಿದ್ರೆ ಆಗೋದಿಲ್ಲ. ಪ್ರೈಮರಿ ಕ್ಯಾಟೈನ್ ಸ್ಟೇಬಲ್ ಆಗಿ ಬರಬೇಕಿದ್ರೆ ಏನಾಗಬೇಕು, ಅದರಲ್ಲಿ ರಿಮೂವಲ್ ಆಫ್ OH ಬಿಕಮ್ಸ್ ಸ್ಟೇಬಲ್ ಅಂದ್ರೆ ವೆರಿ ಡಿಫಿಕಲ್ಟ್ ಅಂತ ಆಗಿರ್ಬೇಕು. ಕರೆಕ್ಟಾ? ಸ್ಟೇಬಲ್ ಅಂದ್ರೆ ರಿಮೂವಲ್ ಆಫ್ OH ಬಿಕಮ್ಸ್ ವೆರಿ ಡಿಫಿಕಲ್ಟ್, ದೆನ್ ಇಟ್ ಇಸ್ ಸ್ಟೇಬಲ್ ಅಂತ ಆಗುತ್ತೆ ಅಲ್ವಾ? ಈಗ ಪ್ರೈಮರಿ ಆಲ್ಕೋಹಾಲ್ CH3OH ತಗೊಳ್ತೀನಿ. ಸೊ ಹಿಯರ್ one plus I effect is there, only one plus I effect. Whereas if you take a CH3OH, here plus I effect ಎಷ್ಟಿದೆ? 1 2 3 plus I effect ಇದೆ. ಕರೆಕ್ಟಾ? 1 plus I effect, 2 plus I effect, 3 plus I effect ಇದೆ. ಇಲ್ಲಿ ಒಂದೇ plus I effect ಇರೋದು.
That means removal of OH is a little bit easy in case of this one. ಇದರಲ್ಲಿ OH ಅನ್ನು ತೆಗೆಯೋದು ಈಸಿ ಇರುತ್ತೆ. From here, removal of OH is a little difficult because plus I effect means it is acidic ಅಂತ ಹೇಳ್ಬೋದು. Compared to this, it is less acidic ಅಂತ ಹೇಳ್ಬೋದು. But when you are doing dehydration with sulfuric acid, ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮಾಡೋದು ಡಿಹೈಡ್ರೇಷನ್ ವಿತ್ ವಾಟರ್ನ ರಿಮೂವ್ ಮಾಡಬೇಕಿದ್ರೆ ಸಲ್ಫ್ಯೂರಿಕ್ ಆಸಿಡ್ ಆ್ಯಡ್ ಮಾಡ್ತೀರಾ. ಸಲ್ಫ್ಯೂರಿಕ್ ಆಸಿಡ್ ಏನು ಮಾಡುತ್ತೆ, ಇಟ್ ಅಬ್ಸಾರ್ಬ್ಸ್ ವಾಟರ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ನಾಟ್ OH. OH ಅನ್ನು ಮಾತ್ರ ಅಲ್ಲ, ವಾಟರನ್ನೇ ಅಬ್ಸಾರ್ಬ್ ಮಾಡುತ್ತೆ. ಆ ವಾಟರನ್ನ ಅಬ್ಸಾರ್ಬ್ ಮಾಡಬೇಕಿದ್ರೆ ಏನು ಮಾಡಬೇಕು, ಇಟ್ ವಿಲ್ ವಾಟ್ ಅಟ್ಯಾಕ್ ಎನಿ ಆಫ್ ದಿ CH3 group surrounding the functional group carbon. But here it's not surrounded by any type of functional group carbon. ಈ functional group carbon ಜೊತೆ ಎಲ್ಲೂ ಕೂಡ ಹೈಡ್ರೋಜನ್ ಅಲ್ಲದೆ ಬೇರೆ ಯಾವುದೂ ಇಲ್ಲ. And removal of hydrogen from such element is very difficult because it shows a plus I effect. So you are going for this one. ಇಲ್ಲಿಗೆ ನೀವು ಟರ್ಷರಿಗೆ ಹೋಗ್ತೀರಾ, ಯಾಕಂದ್ರೆ ಅದರಿಂದ ಒಂದು ಹೈಡ್ರೋಜನ್ ತೆಗೆದೋದ್ರೂ ಕೂಡ ಅದು ಸ್ಟೆಬಿಲಿಟಿಗೆ ಹೋಗ್ಬಿಡುತ್ತೆ. ಆದ್ರೆ ನೀವು ಇಲ್ಲಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ಅಟ್ಟರ್ಲಿ ಇಟ್ ಬಿಕಮ್ಸ್ ಅನ್ಸ್ಟೇಬಲ್, ತುಂಬಾ ಅನ್ಸ್ಟೇಬಲ್ ಆಗಿಬಿಡುತ್ತೆ. ಅಂಡ್ ಯು ಕಾಂಟ್ ಮೇಕ್ ಇಟ್ ಇಂಟು ಆಲ್ಕಿನ್ ಆಲ್ಸೋ. ಅದನ್ನು ಆಲ್ಕಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಇರೋದು ಒಂದು ಕಾರ್ಬನ್. ಸೊ there oxygen also removed, otherwise you can make it into aldehyde, HCHO ಅಂತ ಆದ್ರೂ ಮಾಡಬಹುದು. See, in all ways you can't attack dehydration with respect to this alcohol easily compared to tertiary alcohol. So your answer is tertiary carbocation becomes a little bit stable once you remove extra hydrogen from it. Along with OH, ನೀವು ಇನ್ನೊಂದು ಹೈಡ್ರೋಜನ್ ಅನ್ನು ತೆಗೆದ್ರೂ ಕೂಡ ಅದು ಸ್ವಲ್ಪ ಹೊತ್ತು ಸ್ಟೆಬಿಲಿಟಿಯನ್ನ ಕಾದು ಕೂತ್ಕೊಳ್ಳುತ್ತೆ. ಈಗ ನೀವು ನೋಡಿರ್ತೀರಾ, ಕೆಲವರೆಲ್ಲ ಒಂದು ಕೈ, ನಮ್ಮೂರಲ್ಲಿ ಒಬ್ರು ಇದ್ರು, ಅವ್ರಿಗೆ ಒಂದು ಕೈ ಇಲ್ಲ, ಆದ್ರೆ ಅವ್ರು ಇನ್ನೊಂದು ಕೈಯಲ್ಲಿ ಒಂದು ಸಾಮಾನು ಹೇಳಿ ಒಂದು ಗಾಡಿ ಇತ್ತು, ಅದು ಎತ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಹೀಸ್ ಸ್ಟೇಬಲ್ ಇವನ್ ದೋ ಹಿ ಲಾಸ್ಟ್ ಇಸ್ ಒನ್ ಹ್ಯಾಂಡ್. ಯಾಕೆಂತ ಹೇಳಿದ್ರೆ ಅವನಿಗೆ ಇನ್ನೂ ಜೀವನ ಮಾಡಬೇಕು ಅಂತ ಆಸೆ ಇರುತ್ತೆ, ಅವರ ಮಕ್ಕಳು ಒಳ್ಳೆ ಸ್ಟೇಟ್ ಅಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ. ಇಂಥ ಒಂದು ಟಾರ್ಗೆಟ್ ಇಟ್ಕೊಂಡು ಆ ಮನುಷ್ಯ ಕೆಲಸ ಮಾಡ್ತಿದ್ದ. ಸೊ ಹಾಗೆ ಇದರಲ್ಲಿ ಇನ್ನೊಂದು ಹೈಡ್ರೋಜನ್ ತೆಗೆದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೊ ಯು ಕ್ಯಾನ್ I think many of the three of the students are given the correct answer. Others are little bit got confused. That's all. It does not mean that you don't know. ಯಾವುದೇ ಆನ್ಸರ್ ತಪ್ಪಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಯು ಗಿವ್ ಅನ್ ಎಫರ್ಟ್, ಸೊ ದಟ್ ಇಸ್ ಬೆಟರ್. ಅರ್ಥ ಆಯ್ತಾ? ಬಾಕಿ ಉಳಿದವರಿಗೆ ಅರ್ಥ ಆಗಿದೆಯಾ? ಫಾಲೋಡ್ ಅಮಿನಾಜಿ, ಜ್ಯೋತಿ ಅವರು? ಓಕೆ ಓಕೆ, ಹೋಗ್ಬೋದಾ ಕೃತಿಕಾ ಅವರೇ? ಬೇಜಾರಲ್ಲಿದ್ದಾರೆ ಕೃತಿಕಾ ಅವರು. ಬಟ್ ಕೃತಿಕಾ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಲ್ಲ? ಇಲ್ಲ, ಹೌದಾ? ಓಕೆ ಓಕೆ, ಹೋಗ್ಬೋದಾ? ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದಾ? ಓಕೆ, ಅರ್ಜೆಂಟ್ ಮಾಡಬೇಡಿ, ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ನಾವೀಗ ಡಿಸ್ಕಸ್ ಮಾಡೋದ್ರಿಂದ ನೀವು ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಆನ್ಸರ್ ಮಾಡಿ. ಅಥವಾ ಮೊಬೈಲ್ ಚೆನ್ನಾಗಿದೆ ಅಂತ ಟಚ್ ಮಾಡಿ ಸಿಕ್ಕಿದಕ್ಕೆಲ್ಲ ಆನ್ಸರ್ ಮಾಡಬೇಡಿ, ನೀಟಾಗಿ ನೋಡಿ. ಓಕೆ, ಡಿಹೈಡ್ರೇಷನ್ ಆಫ್ ದ ಫಾಲೋವಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಈಸ್, ಎಲ್ಲ ಫಿನಾಲೇ ಕೊಟ್ಟಿದ್ದಾರೆ. ಓಕೆ, ನೋ, ದಿಸ್ ಇಸ್ ಫಿನಾಲ್, this is cyclohexanol, this is cyclohexenol, correct? This is cyclodihexenol, 2-hexenol, ಅಂದ್ರೆ ಎರಡು ಕಡೆ ಡಬಲ್ ಬಾಂಡ್ ಇದೆ ಅಂತ ಹೇಳಿ ಆಯ್ತು. ಓಕೆ, ಫಾಲೋವಿಂಗ್ ಇನ್ಕ್ರೀಸಿಂಗ್ ಆರ್ಡರ್, ಯಾವುದು ಡಿಹೈಡ್ರೇಷನ್ ಇಸ್ ಫಾಸ್ಟರ್, ಯಾವುದರಲ್ಲಿ ಫಾಸ್ಟ್ ಅಂತ? ಪೋಲಿಂಗ್ ಬಂದಿಲ್ಲ. ನೋಡಿ ನೋಡಿ, ಥಿಂಕ್ ಮಾಡಿ. ಓಕೆ, ಸಿ ಯಾರು ಕೊಟ್ಟಿದ್ದು? ಜ್ಞಾನಾಮೃತ ಅವರು. ನನ್ ಆಫ್ ದಿಸ್ ಯಾರ ಕೊಡ್ತಾ ಇದ್ದೀರಾ? 2 ಜನ ಬಂದ್ರು, ಜ್ಞಾನಾಮೃತ, ಅರ್ಚನಾ. ಓಕೆ, Oh, 6 members. ಸರ್ ಆಪ್ಷನ್ ಸಿ. ಸಿನೇ ಥಿಂಕ್ ಮಾಡಿ, ಸಿ ಅಂತ ಅನಿಸ್ತಿದೆ ಸರ್, ಯಾಕಂದ್ರೆ ಫಿನಾಲ್ ಇಂದ ಸರ್ ಡಿಹೈಡ್ರೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಈಗ ಸೈಕ್ಲೋ ಹೆಕ್ಸೆನಾಲ್ ಇದೆಯಲ್ಲ, ಅದರಿಂದ ಸ್ವಲ್ಪ ಈಸಿಯಾಗಿ ಡಿಹೈಡ್ರೇಷನ್ ಆಗ್ಬೋದು ಆ ಬೇಸ್ ಮೇಲೆ. ಓಕೆ okay, you see the double bond also, it given some
idea? ಎಸ್, ಯಾರಿಗಾದ್ರೂ ಇದೆಯಾ ಐಡಿಯಾಸ್ ಏನಾದ್ರೂ ಇದ್ರೆ ನೋಡಿ. As he told, one concept is correct, that is least dehydration is with respect to phenol. ಅವನು ಹೇಳಿದ್ದು ಕರೆಕ್ಟ್ ಇದೆ ಅಲ್ವಾ? And most of you chosen that one. Phenol is the least. Okay, that is correct only. Phenol least ಇದೆ, ಬಟ್ ಉಳಿದವರ ಕತೆ ನಮ್ಗೆ ಗೊತ್ತಿಲ್ವಲ್ಲ ಅಲ್ವಾ? ಫಿನಾಲ್ ಲೀಸ್ಟ್ ಆಗಿದೆ. ಐ ಥಿಂಕ್ ಯು ಸ್ಟಡಿಡ್ ಅಬೌಟ್ ಒನ್ ಥಿಂಗ್. ಓಕೆ, ಫಿನಾಲ್ ಇದು ಬಿಟ್ಬಿಡೋಣ, ಇನ್ನು 3 ಜನ ಇದ್ದಾರೆ. ಕಂಪ್ಲೀಟ್ಲಿ ಫಿಲ್ಡ್ ಅಂಡ್ ಹಾಫ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಎಕ್ಸ್ಟ್ರಾ ಸ್ಟೇಬಲ್ ಅಂತ ಕಲ್ತಿದ್ದೀರಿ ನೀವೆಲ್ಲ, ಕರೆಕ್ಟಾ? ಹಾಫ್ಲಿ ಫಿಲ್ಡ್ ಆರ್ಬಿಟಲ್ ಅಂತ ಹೇಳಿದ್ರೆ 2 ಎಲೆಕ್ಟ್ರಾನ್ ಫಿಲ್ ಆಗುವಲ್ಲಿ 1 ಎಲೆಕ್ಟ್ರಾನ್ ಇದೆ, ಅದಕ್ಕೆ ಫ್ರೀಡಮ್ ಇದೆ, ಎಲ್ಲೂ ಕೂಡ ಓಡಾಡಬಹುದು, ಕಂಫರ್ಟಬಲ್ನೆಸ್ ಇದೆ. ಸೊ ಹಿಯರ್ ಇಫ್ ಯು ಆರ್ ಕಮಿಂಗ್, ಕಂಫರ್ಟಬಲ್ನೆಸ್ ಮೀನ್ಸ್ ಸ್ಟೆಬಿಲಿಟಿ. 2 ಜನ ಕೂತ್ಕೊಳ್ಳೋ ಸೀಟಲ್ಲಿ ನೀವು ಒಬ್ಬರೇ ಇದ್ದೀರಿ ಅಂತ ಹೇಳಿದ್ರೆ, ಬಸ್ಸಲ್ಲಿ ಎಲ್ಲಾದರೂ ನೈಟ್ ಎಲ್ಲ ಟ್ರಾವೆಲ್ ಮಾಡುವಾಗ ನಿಮ್ಮ ಪಕ್ಕದ ಸೀಟಲ್ಲಿ ಯಾರು ರಿಸರ್ವ್ ಮಾಡಿಲ್ಲ, ಇಬ್ರು ಕೂತ್ಕೊಳ್ಳೋ ಸೀಟಲ್ಲಿ ನೀವು ಖುಷಿಯಾಗಿರ್ತೀರಾ, ಕಂಫರ್ಟಬಲ್ ಆಗಿರ್ತೀರಾ. ಒಂದ ಬ್ಯಾಗ್ ಅನ್ನು ಸೈಡಲ್ಲಿ ಇಟ್ಟು ಅದರ ಮೇಲೆ ತಲೆ ಇಟ್ಟು ಅಥವಾ ಹಿಂಗೆಲ್ಲ ಮಲ್ಕೊಂಡು ಯು ಕ್ಯಾನ್ ಡೂ, ಯು ಆರ್ ಮೋಸ್ಟ್ ಆಕ್ಟಿವ್ ಅಂಡ್ ಯು ಆರ್ ಮೋರ್ ಕಂಫರ್ಟಬಲ್. ಸೊ ಫಸ್ಟ್ ಚಾಯ್ಸ್ ಇಸ್ ಕರೆಕ್ಟ್. ಏನು ಅಂತೇಳಿ, ಸೊ ದಿಸ್ ಇಸ್ ವೆರಿ ಸ್ಟೇಬಲ್. ಓಕೆ, ಫಾರ್ ದಟ್ ನೋ ಕನ್ಫ್ಯೂಷನ್, ಅದರಲ್ಲಿ ಯಾರಿಗೂ ಕನ್ಫ್ಯೂಷನ್ ಇಲ್ಲ. ಸೆಕೆಂಡ್ ಒನ್ ಏನ್ ರಘು ಚೇಂಜ್ ಮಾಡಿಬಿಟ್ರಿ, ಫಸ್ಟಿಗೆ ಹೋಗ್ಬಿಟ್ರಿ, ಈ ಗಾಟ್ ದ ಹಿಂಟ್ ಸಿಕ್ತಾ? ಸೊ ಓಕೆ, ಸಿ ಹಿಯರ್ ವಾಟ್ ಹ್ಯಾಪನ್, ನೋ, ಆಲ್ ಆರ್ ಫ್ರೀ and it is all sigma bond and you accepted it because of the resonance. ಇಲ್ಲಿ ಎಲ್ಲ ಸಿಗ್ಮಾ ಬಾಂಡ್ ಇರೋದ್ರಿಂದ ನೆಕ್ಸ್ಟ್ ಕಷ್ಟ ಆಗೋದು, ತುಂಬಾ ಕಷ್ಟ ಆಗೋದು ಫಿನಾಲ್ ಇಂದ. 2ನೇ ಕಷ್ಟ ಬರೋದು ಯಾರಿಂದ? ಇದು ಎಕ್ಸನಾಲ್. ಕರೆಕ್ಟಾ? ನೆಕ್ಸ್ಟ್ ನಿಮ್ಗೆ ಕಷ್ಟ ಬರೋದು ಯಾವ್ದ್ರಿಂದ? ಇದರಿಂದ ಕಷ್ಟ. ಬಟ್ ಇದಕ್ಕೆ 1 ಡಬಲ್ ಬಾಂಡ್ ಇದೆ, ಇದಕ್ಕೆ 2 ಡಬಲ್ ಬಾಂಡ್ ಇದೆ. 3 ಆಗಿದ್ರೆ ಇದಕ್ಕೆ ಸಮ ಆಗತ್ತೆ. ಸೊ ಕಂಫರ್ಟಬಲ್ನೆಸ್ ಇದಕ್ಕೆ ಏನಾಗುತ್ತೆ? ದ ಸ್ಟೆಬಿಲಿಟಿ ಆಫ್ ದಿಸ್ ಕಾಂಪೌಂಡ್ ಇಸ್ ಡಿಸ್ಟರ್ಬ್ಡ್ ಬೈ 1. ಹಿಯರ್ ದ ಸ್ಟೆಬಿಲಿಟಿ ಆಫ್ ದ ಕಾಂಪೌಂಡ್ ಇಸ್ ಡಿಸ್ಟರ್ಬ್ಡ್ ಬೈ ದಿಸ್ 2 ಬಿಕಾಸ್ ಇಟ್ ಬಿಕಮ್ಸ್ ಹೈಲಿ ಡಿಲೋಕಲೈಸ್ಡ್. ತುಂಬಾ ಕಡೆ ಡಿಲೋಕಲೈಸ್ಡ್ ಆಗುತ್ತೆ. ಅರ್ಥ ಆಗ್ತದೆ? ಈಗ ನನಗೆ ಈಗ ಕೆಲವೆರಡು ತಿಂಗಳಲ್ಲಿ ಏನೋ ಒಂದು ಕೆಲಸ ಮಾಡಕ್ ಹೋದ್ರೆ ಸ್ವಲ್ಪ ದೂರ ಹೋದಾಗ ಮರ್ತೋಗುತ್ತೆ ಏನ್ ಮಾಡಕ್ ಹೋಗಿದ್ದೆ ಅಂತ. ಮುಂಚೆ ಅದಿರಲಿಲ್ಲ. ದಟ್ ಮೀನ್ಸ್ ಡಿಲೋಕಲೈಸೇಷನ್ ಆಫ್ ಥಿಂಕಿಂಗ್ ಇಸ್ ಮೋರ್. ನನ್ನ ಸ್ಟೆಬಿಲಿಟಿ ತುಂಬಾ ಕಮ್ಮಿ ಆಗುತ್ತೆ, ನನ್ನನ್ನು ಯಾರಿಗೂ ಬೇಕಾದ್ರೂ ಡಿಸ್ಟರ್ಬ್ ಮಾಡ್ಬೋದು. ಕರೆಕ್ಟಾ? ಸೊ ಡಿಲೋಕಲೈಸೇಷನ್ ಇಸ್ ಮೋರ್ ಹಿಯರ್, ಡಿಲೋಕಲೈಸೇಷನ್ ಇಸ್ ಲಿಮಿಟೆಡ್ ಹಿಯರ್. ಸೊ ಇದೆರಡು ಗೊತ್ತಾದ್ರೆ, ಇಫ್ ಯು ಗೆಟ್ ದಿಸ್ 2 ಪಾಯಿಂಟ್ ಯು ವಿಲ್ ಗೆಟ್ ದ ಆನ್ಸರ್. ಸೊ ದಿಸ್ ಇಸ್ ದ ಆನ್ಸರ್ ಅಂತ ಗೊತ್ತಾಗುತ್ತೆ. ಇನ್ನು ಯಾವ್ದು ಥಿಂಕ್ ಮಾಡಕ್ ಹೋಗ್ಬೇಕು, ಇಲ್ಲಿ ಎಲ್ಲೂ ಆ ಚಾಯ್ಸ್ ಇಲ್ಲ. ಓಕೆ, ಯು ಚೂಸನ್ ದಿಸ್ ಒನ್ ಬ್ಲೈಂಡ್ಲಿ ಬಿಕಾಸ್ ಯು ಆರ್ ನಾಟ್ discussed yourself about other things because you studied that sigma bond is the stablest bond ಅಂತ ಹೇಳಿ ಕಲ್ತಿದ್ದೀರಾ. ನೆಕ್ಸ್ಟ್ ಬರೋದಿದೆ ಫಸ್ಟ್ ಸೆಕೆಂಡ್, ಆ ನಂತರ ಉಳಿದವ್ರನ್ನ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು. ಗಾಟ್ ಇಟ್? ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಸೊ ಇಫ್ ಯು ಆರ್ ರಿಮೂವಿಂಗ್ ವಾಟರ್ ಫ್ರಮ್ ದಿಸ್, ಇದು ಅಥವಾ ಡಿಹೈಡ್ರೇಷನ್ ಮಾಡ್ತಾ ಇದ್ರೆ ಯಾವ್ದ್ರಿಂದ, 4th ಒನ್ ಡಿಹೈಡ್ರೇಷನ್ ಮಾಡಿದ್ರೆ ನಿಮ್ಗೆ ಸಿಗೋದು ಬೆನ್ಸಿನ್. ಅದನ್ನ ಡಿಹೈಡ್ರೇಷನ್ ಮಾಡಿದ್ರೆ ಸಿಗೋದು ಬೆನ್ಸಿನ್ ಅಂತ 4th ಒನ್. 3rd ಒನ್ ಅನ್ನ ನೀವು ಡಿಹೈಡ್ರೇಷನ್ ಮಾಡಿದ್ರೆ ನಿಮ್ಗೆ ಸಿಗೋದು, ಇಫ್ ಡಿಹೈಡ್ರೇಟೆಡ್ ಯು ವಿಲ್ ಗೆಟ್ ದಿಸ್ ಒನ್. ಫರ್ದರ್ ಡಿಹೈಡ್ರೇಷನ್ ಮೀನ್ಸ್ 1, 2, 3 ಸ್ಟೆಪ್ ಅಷ್ಟದು ರಿಯಾಕ್ಟ್ ಆಗುತ್ತೆ ಅಂತ. ಸೊ ಇದು ಒಂದೇ ಸ್ಟೆಪ್ ಅಲ್ಲಿ ರಿಯಾಕ್ಟ್ ಆಗುತ್ತೆ, ಇದು 2 ಸ್ಟೆಪ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಹಿಂಗೆ. ಸೊ ದೇ ಆರ್ ಇಂಟರ್ ರಿಲೇಟೆಡ್ ಆಲ್ಸೋ. ಇದನ್ನ ಡಿಹೈಡ್ರೇಷನ್ ಮಾಡಿದ್ರೆ ಇದಾಗುತ್ತೆ, ಇದನ್ನ ಡಿಹೈಡ್ರೇಷನ್ ಮಾಡಿದ್ರೆ ಇದಾಗುತ್ತೆ ಅಷ್ಟೇ. ಉಳಿದಿದ್ದು ಹಂಗೆ ಇದೆ. ಗಾಟ್ ಇಟ್? ಹೋಗ್ಬೋದಾ ನೆಕ್ಸ್ಟ್ ಕ್ವಶನ್ಗೆ? ಅಮಿನಾಜ್ ಕहाँ हैं आप? ಅಮಿನಾಜ್ ಏನೋ ಥಿಂಕ್ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. An alcohol X when treated with hot constant sulfuric acid gave an alkene Y ಅಲ್ಲ Y with the formula C4H8. This alkene on ozonolysis gives a single product with the molecular formula C2H4O. The alcohol is starting material is alcohol ಅಂದ್ರೆ starting material. ಕರೆಕ್ಟ್ ಅಲ್ಲ? ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವುದು ಅಂತ? ಬ್ಯೂಟೇನ್ 1 ಆಲ್, ಬ್ಯೂಟೇನ್ 2 ಆಲ್, 2 ಮಿಥೈಲ್ ಪ್ರೊಪೆನಾಲ್, 2,2-dimethyl butane 1 ಆಲ್.
ಮಾಡಿಲ್ಲ. ಅಲ್ಲಿ ಹೇಳ್ತಾ ಇದ್ದೀರಾ ಹೊರಗಡೆ, ಬರಿತಾ ಇದ್ದೀರಾ, ಅಲ್ಲಿ ಹೇಳ್ತಾ ಇದ್ದೀರಾ? ಓಕೆ. ಒನ್, ಸರಿ, ಇಲ್ಲಿ ಬ್ಯೂಟೇನ್ ಟು ಆಲ್. ಯಾರು? ಕೃತಿಕಾ ಅವರು. ಉಳಿದವರು? ಓಕೆ. ಟೂ ಮೆಂಬರ್ಸ್ ಆರ್ ಎ. ದೇ ಆರ್ ಅರ್ಚನಾ ಜ್ಞಾನಾಮೃತ ಅವರು ಎಗೆ ಬಂದಿದ್ದಾರೆ, 2 ಜನ. ಓಕೆ, 1 more ಬಿ. ಯಾರದು? 1 more ಬಿ. 3 ಜನ ಬಿ ಆದ್ರ? ಅರುಂಧತಿ, ಮೇಘ, 2 ಜನ. ಅದರ್ಸ್? ಅದರ್ ಬೇರೆಯವರು? ತ್ರೀ, ಟೂ ಎಲ್ಲ 2 ಮ್ಯಾಕ್ಸಿಮಮ್ 2. ಓಕೆ. C2H4O ಅಂದ್ರೆ ಏನದು? CH3 CHO, ಅಸಿಟಾಲ್ಡಿಹೈಡ್ ಬಂದಂಗೆ ಆಯ್ತು. ಕರೆಕ್ಟ್ ಅಲ್ಲ? ವಿತ್ ಮಾಲಿಕ್ಯುಲರ್ ಫಾರ್ಮುಲಾ ಗಿವ್ಸ್ ಸಿಂಗಲ್ ಪ್ರಾಡಕ್ಟ್ CH3CHO, but starting material, an alcohol X, when treated with hot constant sulfuric acid, give alkene C2CH3CHO, gives the product with the molecular formula C2H4O with formula C4H8. Alkene C4H8, that is CH3 double bond illa hakodu. But here 2, you got a 2 carbon, here 4 carbon means double bond is in the between, madhyadalli ide anta aitu. Next back ಗೆ ಬರೋಣ. ನಾವು ರಿವರ್ಸ್ ಬರ್ತಾ ಇದ್ದೀವಿ. Dehydration means you have to add water molecule H plus OH minus. ಸೊ ಎಲ್ಲಿ ಬೇಕಾದರೂ ಹಾಕ್ಬೋದು, ಮಾರ್ಕೋನಿಕವ್ಸ್ ರೂಲೇ ಬೇಡ. ಕರೆಕ್ಟ್ ಅಲ್ಲ? CH3 CH OH CH2 CH3. So it is nothing but a B, butanol. That is, this means a single product, but 2 molecules of single product. 2 molecules of single product. ಸೊ ಹಿಂಗೆ ಬ್ಯಾಕ್ ಸೈಡ್ ಬಂದಿದ್ದೀವಿ ನಾವು ರಿಯಾಕ್ಷನ್. ಕರೆಕ್ಟಾ? ಕಾಣ್ತಾ ಇದೆಯಾ? ಏನೋ ಕಟ್ ಆಗೋಗಿದೆ. ಅರ್ಥ ಆಗಿದೆಯಾ? ಫಾಲೋಡ್? Majority of you are given the correct answer. 2 plus 2 plus 1, 5 members are given correct answer, and one is little bit confused. ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾಕಂದ್ರೆ ಸಿಂಗಲ್ ಪ್ರಾಡಕ್ಟ್ ಅಂದ ಕೂಡಲೇ 1ಗೆ ಹೋದ್ರು. ಓಕೆನಾ? ಸೊ ಐ ಜಸ್ಟ್ ಗಿವನ್ ದ ರಿವರ್ಸ್ ರಿಯಾಕ್ಷನ್. ನೀವು ಕೆಮಿಸ್ಟ್ರಿ MSc ಮಾಡಲ್ಲ, ಮಾಡ್ತಿದ್ರೆ ಅದೊಂದು ಈಗ ಬೇರೆ ಒಂದು ಕೆಮಿಸ್ಟ್ರಿ ಇದೆ, ದಟ್ ಇಸ್ ಕಾಲ್ಡ್ ರಿಟ್ರೋ ಕೆಮಿಸ್ಟ್ರಿ ಅಂತ. ರಿಟ್ರೋ ಕೆಮಿಸ್ಟ್ರಿ ಮೀನ್ಸ್ ವಾಟ್ ಎವರ್ ದ ಪ್ರಾಡಕ್ಟ್ ಯು ಆರ್ ಗೆಟಿಂಗ್ ಫ್ರಮ್ ದೇರ್ ಯು ಆರ್ ಗೆಟಿಂಗ್ ದ ರಿಯಾಕ್ಟೆಂಟ್. ಪ್ರಾಡಕ್ಟ್ ಕೊಡ್ತಾರೆ, ರಿಯಾಕ್ಟೆಂಟ್ ಯಾವುದು ಅಂತ ಕಂಡು ಹುಡುಕೋದು. ಓಕೆ, ಹೋಗೋಣವಾ? ಬರಿತಿದ್ದೀರಾ? ಓಕೆ, ಬೇಗ ಬರ್ಕೊಳ್ಳಿ, ಬರೆಯೋರು ಬೇಗ ಬರ್ಕೊಳ್ಳಿ. ಆಯ್ತಾ? ಹಾಂ ಸರ್, ಎಲ್ಲರದು ಬರ್ತಾಯಿತ್ತು. The major product of acid catalyzed dehydration of 2-methyl, ಈ 2 ಈ ಕಡೆ ತಗೊಂಬನ್ನಿ, ಇಲ್ಲಿ ಬರಿತೀನಿ, 2-methyl cyclohexanol and butane 1-all respectively. ಯಾವುದೆಲ್ಲ ಅಂತ. So you can choose 1-methyl cyclohexene but 2,1-ene, ಅಥವಾ 2-methyl cyclohexene but 2-ene, 2-methyl cyclohexene butane, 1-methyl cyclohexane but 2-ene. ಸೊ ಯಾವುದು ಅಂತ ನೋಡಿ.
ಬೋತ್ ಕೇಸ್ ಯು ಆರ್ ಡೂಯಿಂಗ್ ಡಿಹೈಡ್ರೇಷನ್, ಕರೆಕ್ಟ್ ಅಲ್ಲ? ಟೂ ಮಿಥೈಲ್ ಸೈಕ್ಲೋಹೆಕ್ಸನಾಲ್. Cyclohexanol first ಗೆ ಬರೀರಿ. Cyclohexanol, something like this. It's called cyclohexanol. Cyclohexanol. 2-methyl, second position ಅಲ್ಲಿ CH3 ಬರೀರಿ. This is 2-methyl cyclohexanol. Another one is butane 1-ol, that is CH3, CH2, 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 OH. ಇದೆರಡು ರಿಯಾಕ್ಟೆಂಟ್ ಅನ್ನ ನಿಮಗೆ ಕೊಟ್ಟಿದ್ದಾರೆ ಡಿಹೈಡ್ರೇಷನ್ ಮಾಡಕ್ಕೆ. ಥಿಂಕ್ ಅಂಡ್ ಗೆಟ್ ದ ಆನ್ಸರ್. 1 ಅರುಂಧತಿ ಅವರು 1 ಗೆ ಹೋಗಿದ್ದಾರೆ. 1 ಡಿ. ಮೇಘ ಅವರು 1. ಡಿ ಯಾರು? ಸರ್ ಎ ಶಾಹಿದ್ 1 C. methyl cyclohexanol. ಹೋಯ್ತು, ಎ. ಬಂದೋಯ್ತು. ಯಾರಾದ್ರು ಸಿ ಕೊಟ್ಟೋದ್ರು ಬರ್ತಾ ಇಲ್ಲ ಕಾಣುತ್ತೆ. ಅದರಲ್ಲಿ ಆನ್ಸರ್ ಸಿಗುತ್ತಾ ಮೊಬೈಲ್ ನಲ್ಲಿ? 1, ವೆರಿ ಗುಡ್. ಶಾಹಿದ್ ಸರ್ ಆಪ್ಷನ್ ಎ ಶಾಹಿದ್. ಶಾಹಿದ್ ಅವರು ಆಪ್ಷನ್ 1 ಗೆ ಹೋಗಿದ್ದಾರೆ. ಯಾರು ಯಾವುದೇ ಬೇರೆ ಆಪ್ಷನ್ ಚೇಂಜ್ ಮಾಡ್ತಾ ಇಲ್ಲ. ಫೈವ್ ಮೆಂಬರ್ಸ್ ವಿತ್ ಎ. ಓಕೆ, 5 ಜನ ಇದ್ದೀರಾ. ಈಗ 2 ಎಕ್ಸ್ಟ್ರಾ ಬಂದಿದಾ? 2 ಜನ ಆಫ್ಲೈನ್ ಅಂಡ್ ಆನ್ಲೈನ್ ಅಲ್ಲಿ 3 ಜನ, 5 ಜನ ಟೋಟಲ್. ಯಾರಿಲ್ವಾ? ಓಕೆನಾ? ಸೊ ನೀವು ನೀರು ತೆಗಿಬೇಕಿದ್ರಿಂದ ಈಗ ಅಲ್ವಾ? ಸೊ ಇಫ್ ಯು ರಿಮೂವ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ದಿಸ್, ಡಿಹೈಡ್ರೇಷನ್ ಮೀನ್ಸ್ ಯು ಸರ್ ಆಪ್ಷನ್ ಬಿ ರಘು. ಆಪ್ಷನ್ ಬಿ ರಘು. ಯಾವಾಗ ಎಲ್ಲಿದ್ಯಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಕಂಟೈನ್ಸ್ ಹೈಡ್ರೋಜನ್, 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 CH3 ಅಂತ ಇದೆ. ಸೊ ಯು ಕ್ಯಾನ್ ರಿಮೂವ್ ಎನಿವೇರ್, ಎಲ್ಲಿಂದ ಬೇಕಿದ್ರು ನಿಮಗೆ ಇದನ್ನು ತೆಗಿಬಹುದು. ಬಟ್ ಇಲ್ಲೊಂದು ಸಪೋರ್ಟ್ ಇದೆ, CH3 ಇದು ಸಪೋರ್ಟ್ ಇರೋದ್ರಿಂದ ಯು ಕ್ಯಾನ್ ರಿಮೂವ್ OH ಫ್ರಮ್ ಹಿಯರ್ ಅಂಡ್ ಹೈಡ್ರೋಜನ್ ಫ್ರಮ್ ಹಿಯರ್, ರಿಮೂವ್ ವಾಟರ್ ಮಾಲಿಕ್ಯೂಲ್ ಅಂಡ್ ರಿಮೈನಿಂಗ್ ಈಸ್ ಇದು ಬಂದ್ಬಿಡುತ್ತೆ. ಕರೆಕ್ಟಾ? ದಟ್ ಈಸ್ ಸೈಕ್ಲೋಹೆಕ್ಸೀನ್. ಸಾರಿ, ಮಿಥೈಲ್ ಬೇಕಲ್ಲ, ಮಿಥೈಲ್. That is methyl cyclohexene. Methyl cyclohexene ಹಂಗೂ ಬರೀಬಹುದು. ಹೆಕ್ಸೀನ್, ಇದು ಹೆಕ್ಸಿನ್ ಆಯ್ತಾ? ನೆಕ್ಸ್ಟ್ ನೀವು ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಯು ಆರ್ ರಿಮೂವಿಂಗ್ 1 OH ಫ್ರಮ್ ಹಿಯರ್, 1 hydrogen from here. So you are writing CH3, CH2, CH double bond CH2. That is butene. Or bute 1ene, butene. So which one is your answer? 2-methyl cyclohexene. Sorry, 1-methyl cyclohex 1ene. Okay. So idake bute 1ene. Okay, that's correct only. ಎಲ್ಲರ ಆನ್ಸರು ಕರೆಕ್ಟ್ ಇದೆ. ಓಕೆನಾ? ಯಾರೋ ಇವರು ರಘು ಅವರೇನೋ ಅರ್ಜೆಂಟ್ ಮಾಡಿದ್ರು. ಓಕೆ ಓಕೆ. ಹಸಿವೆ ಆಗ್ತಾ ಇದೆಯಾ? ಹೌದು, ಅದಕ್ಕೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾ ಅಮೀನಾಜಿ? ಲಿಖ ರही है? हाँ लिखी. हो गया? हाँ ಓಕೆ. ಇನ್ಯಾರ ಬರೀತಿದ್ದೀರಾ? ಇಲ್ಲ. ಏನು ಡೌಟ್ ಇದೆಯಾ ಶಾಹಿದ್ ಅವರೇ? ಬೈಜಾನ್? ಇಲ್ಲ ಸರ್. ಇಲ್ಲ. ಓಕೆ, ಆಯ್ತು ಸರ್, ಬರ್ತೀನಿ. ಆಯ್ತು ಸರ್. ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಆದಷ್ಟು ಬೇಗ ಮುಗಿಸೋಣ. ವಿಚ್ ಆಫ್ ದ ಫಾಲೋವಿಂಗ್ ಆಲ್ಕೋಹಾಲ್ ಇಸ್ ಡಿಹೈಡ್ರೇಟ್ಸ್ ಮೋಸ್ಟ್ ಈಸಿಲಿ ವಿತ್ ದ ಕಾನ್ಸ್ಟಂಟ್ ಸಲ್ಫ್ಯೂರಿಕ್ ಆಸಿಡ್? ಪ್ಯಾರಾನೈಟ್ರೋಫಿನಾಲ್. ಓಕೆ, CH OH CH3. ಸೊ ಪ್ಯಾರಾನೈಟ್ರೋ
ಸ್ಟ್ರಕ್ಚರ್ ಬಿಡಿಸ್ಬಿಡ್ತೀನಿ. ಪ್ಯಾರಾನೈಟ್ರು ಆ್ಯಂಡ್ C6H4 ಆಯಿತು. CH ಕ್ಯೂಮಿನ್ ಅಲ್ವಾ, ಪ್ಯಾರಾನೈಟ್ರೋ ಕ್ಯೂಮಿನ್, CH3OH ಒಂದು ಎ. ಬಿ ಪ್ಯಾರಾಕ್ಲೋರೋ, ಓಕೆ ಪ್ಯಾರಾಕ್ಲೋರೋ ಕ್ಲೋರೋ CHOH thrice, CHOH CH3 second one. Third one para CH3 OCH3 ಕರೆಕ್ಟ್ ಅಲ್ಲ? CH ಇದು ಹಿಂಗೆ ಬರೆದ್ರೆ ನಿಮಗೆ ಬರೆಯಕ್ಕೆ ಗೊತ್ತಿರಬೇಕು. ಓಕೆ, CH3 C6H5 ಆಯಿತು. CH ಇಲ್ಲಿ ಕೆಳಗಡೆನೆ ಬರೆದ್ಬಿಡೋಣ, CHOH CH3. ಸೊ ದಿಸ್ ಇಸ್ A, B, C, D. ಸಿಸ್ಟ್ರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಹೈಡ್ರೇಟ್ಸ್ ಮೋಸ್ಟ್ ಈಸಿಲಿ, ಬಹಳ ಈಸಿಯಾಗಿ ಯಾವುದು ಡಿಹೈಡ್ರೇಟ್ ಆಗತ್ತೆ ಅಂತ. ಯಾವುದು ಬೇಗ ಆಗುತ್ತೆ ಹೇಳಿ? ಸರಿ, ಎ ಅಂಡರ್ಗೋಸ್ ಫಾಸ್ಟರ್, ನೀರು ತೆಗಿಯಕ್ಕೆ ಈಸಿ ಆಗೋದು NO2 ಇಂದ. ಓಕೆ, ಪ್ಯಾರಾನೈಟ್ರೋ ಒಬ್ರು, ಕೃತಿಕಾ ಅವರು ಕೂಡ ಕೊಟ್ಟಿದ್ದಾರೆ. ಆಫ್ಲೈನ್ ಆ್ಯಂಡ್ ಆನ್ಲೈನ್, ಆನ್ಲೈನಲ್ಲಿ ಒಬ್ರು, ಆಫ್ಲೈನಲ್ಲಿ ಒಬ್ರು, 50-50. ಓಕೆ, ಬ್ರಿಟಾನಿಯಾ ಸ್ಟೈಲ್ ಆಯಿತು. ಅಮಿನಜಿ 1, ಆಫ್ಲೈನಲ್ಲಿ ಅಮಿನಜಿ 1 ಕೊಟ್ಟಿದ್ದಾರೆ. ಜ್ಯೋತಿ ಅವರು 1. ಫ್ರೆಂಡ್ಶಿಪ್ ಬಿಡಲ್ಲ ಸರ್, ಏನಾದ್ರೂ ಆಗಲಿ, ಆನ್ಸರ್ ತಪ್ಪಾದ್ರೂ ಪರವಾಗಿಲ್ಲ, ನಾವು ಫ್ರೆಂಡ್ಶಿಪ್ ಬಿಡಲ್ಲ. ನೆಕ್ಸ್ಟ್ ರಘು 1, ವೆರಿ ಗುಡ್. ಥಿಂಕ್ ದಿಸ್ ಇಸ್ ಡಿಹೈಡ್ರೇಷನ್, ನೀರು ತೆಗೆಯೋದು, ಸಪೋರ್ಟ್ ಇರಬೇಕು, ಎಲೆಕ್ಟ್ರಾನ್ ಇದು ಸಪೋರ್ಟ್ ಇರಬೇಕು. ನೆಕ್ಸ್ಟ್ ಆಲ್ರೆಡಿ ಐ ಟೋಲ್ಡ್ ಇನ್ ದ ಪ್ರೀವಿಯಸ್ 2-3 ಕ್ವೆಶನ್ಸ್ ಬ್ಯಾಕ್ ನಾವು ಡಿಸ್ಕಸ್ ಮಾಡಿದ್ದೀವಿ. 3 ಜನ ಬಂದ್ರು ಇಲ್ಲಿ, ಎಗೆ 3 ಜನ, ಇನ್ನು ಆಫ್ಲೈನಲ್ಲಿ 3 ಜನ ಆದ್ರು, ಅಲ್ಲ ಆನ್ಲೈನಲ್ಲಿ 3 ಜನ ಆದ್ರು, ಆಫ್ಲೈನಲ್ಲಿ 4 ಜನ ಆದ್ರು. ಓಕೆ, ಥರ್ಡ್ ಒನ್ ಅಂದ್ರೆ ಸಿ, ಆಫ್ಲೈನ್ 1. ಓಕೆ, ಆಯ್ತಾ? ಕರೆಂಟ್ ಹೋಯ್ತಾ? ಇಷ್ಟೇನಾ? 6 ಜನ ಎ ಆನ್ಲೈನ್ ಅಲ್ಲಿ, 6 ಜನ ಬಂದ್ರು. 11, 11 ಆಗೋಯ್ತಲ್ಲ ಎಲ್ರು. ಥರ್ಡ್ ಒನ್ ಇನ್ನೊಬ್ರು ಆಫ್ಲೈನ್. ನೀವು ಮುಂಚೆ ಯಾವ್ದಾದ್ರು ಕೊಟ್ಟಿದ್ರಾ? ಇಲ್ಲ, ಅದೊಂದೇ ಥರ್ಡ್ ಒನ್. 2 ಜನ ಥರ್ಡ್ ಒನ್. ಓಕೆ, ಆಯ್ತಲ್ಲ. 3, 2, 5, 2, 7, 8, 9, 10, 11, 12 ಜನ ಇರ್ತೀರಾ. 6, 4, 10, 12 ಎಲ್ಲರೂ ಕೊಟ್ರೆ ಆನ್ಸರ್, ಯಾರು ಬಾಕಿ ಇಲ್ಲ. ಅವಾಗ ನಾವು ಹೋಗೋಣವಾ? ಈಗ ನೀವು ಏನ್ ಮಾಡ್ಬೇಕಂದ್ರೆ ನೀರನ್ನ ತೆಗಿಬೇಕು. ನೀರನ್ನು ತೆಗೆಯೋದು ಯಾವ್ದ್ರಿಂದ? ಈಸಿ ಇರೋದು ಪ್ಲಸ್ ಐ ಎಫೆಕ್ಟ್ ಈಸಿ ಆಗುತ್ತೆ, ಯಾಕಂದ್ರೆ ಅದು ಸಪೋರ್ಟ್ ಕೊಡುತ್ತೆ. CH3 ಗ್ರೂಪ್ ರೆಡಿ ಟು ಡೊನೇಟ್ ಪೇರ್ ಆಫ್ ಎಲೆಕ್ಟ್ರಾನ್ ಡೋನರ್. ಎಲೆಕ್ಟ್ರಾನ್ ಡೋನರ್ ಇರುವಾಗ ಸದ್ಯಕ್ಕೆ ವಾಟರ್ ಅನ್ನು ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಟರ್ಷರಿ ಆಲ್ಕೋಹಾಲ್ ಅಲ್ಲಿ ಎಲ್ಲೋ ನಾವು ಡಿಸ್ಕಸ್ ಮಾಡಿದೀವಿ, ಅದು ಇಟ್ ವಿಲ್ ಗೆಟ್ ಸ್ಟೆಬಿಲಿಟಿ ಅಂತ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ದ alcohol which dehydrates most easily. ಡಿಫಿಕಲ್ಟಿ ಯಾವುದಕ್ಕೆ? ತುಂಬಾ ಕಷ್ಟ ಯಾರಿಗೆ? ಸಿ ಹಿಯರ್ minus I effect only due to chlorine. Here minus I effect is due to, you can remove hydrogen, but water removal, see the question is not removal of hydrogen, question is removal of water molecule. So illinda nimge hydrogen and remove madake first easy. From here you can remove the hydrogen easily, but removal of water difficult because it is ready to pull the electron towards itself. So this is least dehydrating. So ಈಗ ಡಿಹೈಡ್ರೇಟಿಂಗ್ ಅಲ್ಲಿ ಅರೇಂಜ್ ಮಾಡಿದ್ರೆ, ಡಿಹೈಡ್ರೇಷನ್ ಅರೇಂಜ್ ಮಾಡಿದ್ರೆ ನಿಮಗೆ ಮಿನಿಮಮ್ ಇರೋದು ಸಿ ಅಲ್ಲಿ ಬಹಳ ಕಮ್ಮಿ. ಅದಕ್ಕಿಂತ ನೆಕ್ಸ್ಟ್ ಬರೋದು ಯಾರು? ಡಿ. ಅದಕ್ಕಿಂತ ನೆಕ್ಸ್ಟ್ ಬರೋದು ಬಿ.
ಅದಕ್ಕಿಂತ ನೆಕ್ಸ್ಟ್ ಬಹಳ ಕಷ್ಟ ಅಂತ ಹೇಳಿದ್ರೆ ಯಾವುದು ಎ. ಸೊ ಸಾರಿ ಉಲ್ಟಾ ಬರಿಬೇಕಲ್ಲ, ಮೋಸ್ಟ್ ಈಸಿಲಿ ಉಲ್ಟಾ ಬರಿಬೇಕು. ಫಾಸ್ಟರ್ ಸ್ಲೋ ವೆರಿ ಸ್ಲೋ, that is dehydration. But from where you can remove hydrogen easily means that is from this one. ಇಲ್ಲಿ ನೋಡಿ ಕ್ಲೋರಿನ್ ಮಾತ್ರ ಇದೆ, ಇಲ್ಲಿ 2 ಆಕ್ಸಿಜನ್ 1 ನೈಟ್ರೋಜನ್ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ಪವರ್ ಆಫ್ NO2 ಇಸ್ ಮ್ಯಾಕ್ಸಿಮಮ್ ಕಂಪೇರ್ ಟು ಕ್ಲೋರಿನ್. ಇಲ್ಲಿ ಬಂದ್ರೆ ನೋಡಿ, ಇಲ್ಲಿ ಯಾರು NO2 ಅವರು ಇಲ್ಲ ಅಥವಾ OCH3 ಇಲ್ಲ, ಅದರಿಂದ ಇವರು ನೋ ಪ್ರಾಬ್ಲಮ್ ಆಗಿರ್ಬೋದು. ಸೊ ದಿಸ್ ಇಸ್ ದ ಡಿಹೈಡ್ರೇಷನ್ ಪ್ರಾಪರ್ಟೀಸ್. ಬಟ್ ಇದು ನಿಮ್ಗೆ ಇಲ್ಲ ಕ್ವಶನ್ ಅಲ್ಲಿ, ನಿಮ್ಗೆ ಯಾವ್ದೊಂದು ಚೂಸ್ ಮಾಡಿದ್ರೆ ಸಾಕು ಹೇಳಿದರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಸಿ. ಓನ್ಲಿ 2 ಆಫ್ಲೈನ್ ಆನ್ಸರ್ ಗಾಟ್ ಸಿ. ಓಕೆ, ಹೋಗೋಣವಾ? ಬರೀತಿದ್ದೀರಾ? ಬರ್ಕೊಳ್ಳಿ ಸರ್. ಆಯ್ತು. ಓಕೆ, ಆಯ್ತಾ ಜ್ಯೋತಿ ಅವರೇ? Yes. ಆಗೋಯ್ತು. ಓಕೆ, ಹೋಗೋಣ. ನೆಕ್ಸ್ಟ್ ಕ್ವಶನ್. An alcohol X on heating with constant sulfuric acid gives alkene Y, which can give geometrical isomerism. The alcohol X is geometrical isomerism means cis trans isomerism ಅಂತ ಅರ್ಥ. Okay, which is that? ಯಾವುದು? CH3 CH2 CHOH CH3 CH2 2 times COH CH CH3 2 times CH3 3 times COH CH3 2 times COH CH2 CH3. ಯಾವುದು ಅಂತ ನೋಡಿ. ವಾಟ್ ಯು ಮೀನ್ ಬೈ cis trans isomerism? 5 ಜನ ಆನ್ಸರ್ ಕೊಟ್ಟಿದ್ದಾರೆ ಇಲ್ಲಿ. ಮಹೇಶ್, ಮೇಘ, ಅರುಂಧತಿ, ಜ್ಞಾನಾಮೃತ, ಅರ್ಚನಾ, 5 ಜನ ಬಿಗೆ ಕೊಟ್ಟಿದ್ದಾರೆ ಆನ್ಸರ್, ಬಿ. ಓಕೆ, ಇನ್ನು ಯಾರಾದ್ರೂ ಇದ್ದೀರಾ ಆಫ್ಲೈನ್ ಅಲ್ಲಿ? ಇದು ಆನ್ಲೈನ್ ಅಲ್ವಾ? ಆನ್ಲೈನ್ ಆನ್ಸರ್, ಆಫ್ಲೈನ್ ಆನ್ಸರ್ ಸೆಕೆಂಡ್ ಓನ್ಲಿ. ಹಾ, ಇನ್ನು ಯಾರಿಗಾದ್ರೂ ಆಫ್ಲೈನ್? 5 6 ಜನ ಆಗಿದ್ದು 12 ಜನರಲ್ಲಿ. ಹಾ, ಸೆಕೆಂಡ್ ಮಾಮಿನಜಿ ಅಂಡ್ ಗ್ಯಾಂಗ್. ಓಕೆ, 2. ಹಾ, ಇನ್ನು ಯಾರಿಗಾದ್ರು? ಬಿ. ಓಕೆ, ಎಲ್ಲ ಬಿ ಅಲ್ಲೇ ಇದ್ದಾರೆ. ಇನ್ನೊಬ್ರು ಬಿ. ಓಕೆ, CH3 ಟ್ವೈಸ್. ನಾವು ನಿಮ್ಮ ಬಿ ಅನ್ನೇ ತಗೊಳ್ಳೋಣ, ಆಮೇಲೆ ನಾವು ಬೇರೆ ಚಾಯ್ಸ್ಗೆ ಹೋಗ್ತಿದ್ರೆ ಹೋಗೋಣ. ಆನ್ಸರ್ ಸಿಕ್ಕಿದ್ರೆ ಬೇರೆ ಯಾವ ಚಾಯ್ಸ್ ಬೇಡ. ಬಟ್ ವಾಟ್ ದ ಕಾನ್ಸೆಪ್ಟ್ ಇಸ್, ಯು ಹ್ಯಾವ್ ಟು ಗೆಟ್ you will get an alkene, and that alkene must and should show geometrical isomerism. Geometrical means cis trans isomerism. Yes. ಅಲ್ವಾ? cis trans isomerism. Yes sir. ಅಲ್ವಾ? ಅಂತ ಹೇಳಿದ್ರೆ ಡಬಲ್ ಬಾಂಡ್ ಇರುತ್ತೆ, ಇಲ್ಲಿ ಎಕ್ಸ್ ಇಲ್ಲಿ ವೈ ಇದ್ರೆ ಇಲ್ಲಿ ಎಕ್ಸ್ ಇಲ್ಲಿ ವೈ ಇರಬೇಕು. ಇದು ಟ್ರಾನ್ಸ್ ಐಸೋಮೆರಿಸಮ್. ಸಿಸ್ ಐಸೋಮೆರಿಸಮ್ ಸಿ ಡಬಲ್ ಬಾಂಡ್, ಇಲ್ಲಿ ವೈ ಎಕ್ಸ್ ಇಲ್ಲೂ ಎಕ್ಸ್ ಇಲ್ಲಿ ವೈ ಇಲ್ಲಿ ವೈ ಇರಬೇಕು. ಇದು ಸಿಸ್ ಐಸೋಮೆರಿಸಮ್. ಈ ರೀತಿ ಏನಾದರೂ ಬದಲಾವಣೆ ಆಗಬೇಕು. ಬಟ್ ಇಲ್ಲಿ ಎಕ್ಸ್ ವೈ ಅಂತೇಳಿ ಯಾರೂ ಇಲ್ಲ. ಆ ಕಡೆ ಎಷ್ಟು ಕಾರ್ಬನ್ ಇದೆ? ಫಸ್ಟ್ 1 2 3 4 ಕಾರ್ಬನ್ ಇದೆ, ಕರೆಕ್ಟಾ? ಇಲ್ಲಿ 2 3 4 5 6 ಕಾರ್ಬನ್ ಇದೆ. ಸೊ ನಾವು ಇದು ನೋಡೋಣ. CH3 2 ಟೈಮ್ಸ್ OH CH CH3 ಅಯ್ಯೋ CH3 2 ಟೈಮ್ಸ್. ಡೂ ಡಿಹೈಡ್ರೇಷನ್, ನೀರು ತೆಗೆದು ಬಿಸಾಡೋಣ. ಇಲ್ಲಿಂದ ಒಂದು OH ಇಲ್ಲಿಂದ ಒಂದು H. ಎಷ್ಟು ಈಸಿ ಇದೆ ನೋಡಿ. CH3 C CH3 ಡಬಲ್ ಬಾಂಡ್ C CH3 CH3. ಯು ಕಾಂಟ್ ಮೇಕ್ ಎನಿ cis trans isomerism. 4 X ಆಗ್ಬಿಟ್ಟಿದೆ ಅಥವಾ 4 Y ಆಗ್ಬಿಟ್ಟಿದೆ, ಕರೆಕ್ಟಾ? ಸೊ ಗುಡ್ ಬೈ ಟು ಯುವರ್ ಆನ್ಸರ್. ಅದು ಬೇಡ ಅಂತಾಯ್ತು. ನಾವು ಪುನಃ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಅಲ್ವಾ? ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು? ಸೊ ಫಸ್ಟ್ ಮಾಡೋಣ ತಗೊಳ್ಳೋಣ. CH3 CH2 CH OH CH3. ರಿಮೂವ್ ವಾಟರ್ ಮಾಲಿಕ್ಯೂಲ್ ಆಸ್ ಪರ್ ಎಸ್ ಮಾರ್ಕಾನಿಕಾಫ್ಸ್ ರೂಲ್ ಅಥವಾ ಸೈಡ್ಸೆಫ್ ರೂಲ್ ಎಲ್ಲ ತಗೊಂಡು ನಾವು ಗಮ್ಮತ್ತಾಗಿ ಅದನ್ನು ಚೇಂಜ್ ಮಾಡೋಣ. CH3 CH ಡಬಲ್ ಬಾಂಡ್ CH CH3. ಇದನ್ನು XYZ ಬರಿಬೋದಾ? CH ಡಬಲ್ ಬಾಂಡ್ ಬರೆಯೋಣ. CH ಡಬಲ್ ಬಾಂಡ್ CH ಬರದೆ ಆಗಲ್ಲ. ಓಕೆ, ತೆಗಿಯೋಣ, ಬೇಡ ಬಿಡಿ. C ಬರದೆ, ಇಲ್ಲೊಂದು H ಬರಿತೀನಿ, ಕರೆಕ್ಟ್ ಅಲ್ಲ? CH ಇದೆ, H ಬರದೆ, CH3 ಇಲ್ಲಿ ಬರೆಯೋಣ. CH3. ಓಕೆ, ನೆಕ್ಸ್ಟ್ ಇದರಲ್ಲಿ CH ಇಲ್ಲೆಲ್ಲ H ಬರಿತೀನಿ.
CH3 ಇದು ಟ್ರಾನ್ಸ್ ಆಯ್ತು, ಕರೆಕ್ಟ್ ಅಲ್ವಾ? ಇನ್ನೊಂದು ಸಿಸ್ ಬರಿಬಹುದು. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಅರ್ಥ ಆಗಿದೆಯಾ? ಎಸ್ ಎಸ್ ಸರ್. ಓಕೆ. ಓಕೆ ಸರ್. ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ರೆ ನಮ್ಗೆ ಅವತ್ತೇ ಅರ್ಥ ಆಗ್ತಿತ್ತು. ಮನೆಯಲ್ಲಿ ಕರೆಕ್ಟಾಗಿ ಬಾಯ್ಸ್ ಥಿಂಕ್ ಮಾಡಿದ್ರು, ಗರ್ಲ್ಸ್ ಥಿಂಕ್ ಮಾಡಲ್ಲ ಹಂಗೆ. ಕರೆಕ್ಟಾ ರಘು? ಮನೆಯಲ್ಲಿದ್ರೆ ನೀವು ಮನೆಯಿಂದ ಬರೋದಲ್ಲ, ಇಲ್ಲಿ ಹಾಸ್ಟೆಲ್ ಅಲ್ಲ? ಹಾಸ್ಟೆಲ್ ಸರ್. ಹಾಸ್ಟೆಲ್, ಅದೇ. ಇಲ್ಲ ರಘು ಕರೆಕ್ಟ್ ಆನ್ಸರ್ ಹೇಳ್ತಿದ್ರು. ಮನೇಲಿದ್ರೆ ರಘು ಅವರು ಬೆಳಿಗ್ಗೆ ರಂಗೋಲಿ ಹಾಕುವಾಗ ಅವ್ರಿಗೆ ನೆನಪಾಗ್ತಿತ್ತು. ಬಾಯ್ಸ್ಗಳು ಜಾಸ್ತಿ ರಂಗೋಲಿ ಹಾಕ್ತಾರೆ ಈ ನಡುವೆ. ಕರೆಕ್ಟ್ ಅಲ್ಲ ರಘು ಅವರೇ? ಹೌದು. ಯಾಕೆ? ಯಾರು ಇನ್ಫ್ಲುಯೆನ್ಸು ರಂಗೋಲಿ ಹಾಕಕ್ಕೆ ಬಾಯ್ಸಿಗೆ? ಹಾ, ಅಮೀನಜ್ಜಿ ಹೇಳ್ತಿದ್ದಾರೆ. ಅಮ್ಮ, ಯಾಕೆ ಅಮ್ಮನ ಹತ್ರ ಹೋಗ್ತೀರಿ ಬಾಯ್ಸು? ಪಾಕೆಟ್ ಮನಿ, ವೆರಿ ಗುಡ್. ಪಾಕೆಟ್ ಮನಿಗೆ ಅಮ್ಮನ ಹತ್ರ ಹೋಗ್ಲೇಬೇಕು. ಅಮ್ಮ ಬ್ಯುಸಿ ಇರ್ತಾರೆ ಬೆಳಿಗ್ಗೆ ಅಡಿಗೆ ಕೋಣೆಯಲ್ಲಿ. ಆವಾಗ ನೀವು ಅಮ್ಮ ನನಗೆ ಇವತ್ತು ಒಂದು ಕಾಲೇಜಲ್ಲಿ 10 ರೂಪಾಯಿ ಹೇಳಿರ್ತಾರೆ, ನೀವು ಪಾಪ ಜಾಸ್ತಿ ನೀವು ಇನ್ಕ್ರೀಸ್ ಮಾಡಲ್ಲ, ಒಂದು 0 ಜಾಸ್ತಿ ಇನ್ಕ್ರೀಸ್ ಮಾಡಿ 100 ರೂಪೀಸ್ ಕೇಳಿದ್ದಾರೆ ಕಾಲೇಜಲ್ಲಿ ಅಂತ ಹೇಳ್ತೀರಿ. ಆಗ ಅಮ್ಮ ಏನು ಹೇಳ್ತಾರೆ, ರಂಗೋಲಿದು ಕೆಲಸ ಅದೊಂದು ಮುಗಿಸಿ ಬಾ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಅಂತ. ನೀವು ಹೋಗಿ ರಂಗೋಲಿ ಹಾಕ್ತೀರಾ, ಬೆನ್ಸಿನ್, ಟಾಲ್ವಿನ್ ಅಂಥದ್ದೆಲ್ಲ ಹಾಕ್ಬಿಟ್ಟು, ಅಥವಾ ಸಿಸ್ ಐಸೋಮರ್ಸ್, ಟ್ರಾನ್ಸ್ ಐಸೋಮರ್ಸ್ ಎಲ್ಲ ಮಾಡ್ತೀರಾ. ಗರ್ಲ್ಸ್ ಕೇಳಲ್ಲ ಅಮ್ಮನ ಹತ್ರ. ಯಾಕೆ? ಯಾಕೆ ಆಮಿನಜ್ಜಿ? ಹಾ, ಡೈರೆಕ್ಟ್ ಫಾದರ್ ಹತ್ರ ಕೇಳ್ಬಿಡೋದು. ಅವ್ರು ಎಕ್ಸ್ಟ್ರಾ ಮನಿ ಕೇಳಲ್ಲ, ಅವ್ರು GST ವ್ಯಾಟ್ ಹಾಕಲ್ಲ. ಕರೆಕ್ಟ್ ಅಲ್ವಾ ಅರ್ಚನಾ ಅವರೇ? ಹೌದು. GST ವ್ಯಾಟ್ ಎಲ್ಲ ಗರ್ಲ್ಸ್ ಹಾಕಲ್ಲ. ಅವ್ರು ಏನು 10 ರೂಪಾಯಿ ಹೇಳಿದ್ರೆ 10 ರೂಪಾಯಿ ಮಾತ್ರ ಕೇಳೋದು. ಹಾಗೆ ಡೈರೆಕ್ಟ್ ಅಪ್ಪನ ಹತ್ರ ಹೋಗ್ತಾರೆ. ಆ ಬಾಯ್ಸ್ ಹಂಗೆ ಅಲ್ಲ, ಅಮ್ಮನ ಹತ್ರ ಕೇಳಿ 100 ರೂಪೀಸ್ ಕೇಳಿ, ಆ 100 ರೂಪೀಸ್ ತಗೊಂಡು ನೆಕ್ಸ್ಟ್ ಡೇ ಬಂದು ಅಮ್ಮ 10 ರೂಪಾಯಿ ಕೇಳಲೇ ಇಲ್ಲ ಅಂತ 90 ರೂಪೀಸ್ ಖರ್ಚು ಮಾಡಿ ಬಾಕಿ ಕೊಡೋದು ಅಮ್ಮನ. ಅಮ್ಮ ಖುಷಿ ಆಗ್ತಾರೆ ಅಲ್ವಾ? ಓಕೆ, ಹೋಗೋದು ನೆಕ್ಸ್ಟ್. ಎ ಕಾಂಪೌಂಡ್ X ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C3H8O, ಒಂದು ಆಕ್ಸಿಜನ್ ಇದೆ. ಕ್ಯಾನ್ ಬಿ ಸಿ, ಯು ನೋ ದಟ್ ದಿಸ್ ಇಸ್ ಆಲ್ಕೋಹಾಲ್ ಚಾಪ್ಟರ್, ಫಿನಾಲ್ ಚಾಪ್ಟರ್ ಅಂತ ಗೊತ್ತಾಗ ನೀವು ಆಲ್ಕೋಹಾಲ್ ಫಾರ್ಮುಲಾ ಹಾಕ್ತೀರಾ. ಆದರೆ ಕೆಲವೊಮ್ಮೆ ಆಲ್ಡಿಹೈಡ್ ಆದರೆ ಆಲ್ಡಿಹೈಡ್ ಕಂಟೈನ್ಸ್ ಓನ್ಲಿ 1 ಆಕ್ಸಿಜನ್. ಸೊ ವೆನೆವರ್ ಯು ಆರ್ ಜಸ್ಟ್ ಗೆಟಿಂಗ್ ಸಚ್ ಟೈಪ್ ಆಫ್ ಕ್ವಶನ್, ಬಿ ಅಲರ್ಟ್. ಸಿ ಫಾರ್ಮುಲಾ ಸೋ ಅಂಡ್ ಸೋ ಅಂತಿದೆ, ಕ್ಯಾನ್ ಬಿ ಆಕ್ಸಿಡೈಡ್ ಟು ಅನದರ್ ಕಾಂಪೌಂಡ್ Y whose molecular formula is C6H6O2. That means you converted into carboxylic acid ಅಂತ ಆಯ್ತದು, ಡಬಲ್ ಆಕ್ಸಿಜನ್. The compound X may be CH3 CH2O CH3 CH3 CH2 CHO CH3 CH2 CH2 OH ಆಪ್ಷನ್ ಸಿ. CH3 CHO CH3. ಆಪ್ಷನ್ ಸಿ. ಯಾರು? ರಘುವಾ? ಓಕೆ, ಅವನ ಹತ್ರನೇ ಇರೋದು ಮೈಕು. ರಘು ಹತ್ರನೇ ಇರೋದು ಮೈಕ್. ಓಹೋ, ಎಲ್ಲ 4ಗೆ ಹೋಗ್ಬಿಟ್ರು ರಘು ಜೊತೆನೆ. ಓಕೆ, ಇದು ಆಫ್ಲೈನ್ ರಘು, ಇದು ಆನ್ಲೈನ್. 4 ಮೆಂಬರ್ಸ್. ಓಕೆ, ಐದು. ಓಕೆ, ಇನ್ನು ಯಾರಿಲ್ಲಲ್ಲ? 5 ಜನ. ಬಾಯ್ಜಾನ್ 3 ಎಲ್ಲ 3. All for all students of Bhavishya, answer is C. Correct alla? So I will not discuss it because your answer is ಪ್ರೈಮರಿ correct. ಆಲ್ಕೋಹಾಲ್. Correct ಇದೆ answer. ಎಸ್ ಸರ್, ಪ್ರೈಮರಿ ಆಲ್ಕೋಹಾಲ್ ಬರ್ತಲ್ಲ. Primary alcohol. Very good. Yes. Easy. The best reagent to convert pent3ene to all into pent3ene 3ONe. That means alcohol to ketone. This ketone is acidic permanganate, acidic dichromate, chromic anhydride in glacial acetic acid, pyridinium chlorochromate. Okay. ಕರೆಂಟ್ ಹೋಯ್ತಾ ಮೈಸೂರಲ್ಲಿ? ಫಸ್ಟ್ ಒನ್ ಅಸಿಡಿಕ್ ಪರ್ಮಾಂಗನೇಟ್. ಆಫ್ಲೈನ್ ಅಲ್ಲ? ಆಫ್ಲೈನ್ 1. ಆನ್ಲೈನ್ ಅರುಂಧತಿ ಅವರು 1. ಅಸಿಡಿಕ್ ಪರ್ಮಾಂಗನೇಟ್
ಪೆಂಟ್ 3 2 ಆಲ್ ಮೀನ್ಸ್ ಇಟ್ ಈಸ್ ಬೈಫಂಕ್ಷನಲ್ ಗ್ರೂಪ್ ಅಂತ ಹೇಳ್ಬೋದು. ಬೈಫಂಕ್ಷನಲ್ ಕಾಂಪೌಂಡ್ ಅಥವಾ ಬೈಫಂಕ್ಷನಲ್ ಒಂದು ಅನ್ಸ್ಯಾಚುರೇಟೆಡ್ ಡಬಲ್ ಬಾಂಡ್, another is alcohol is also there. So selective reaction, it is selective reaction ಆಗಿರುತ್ತೆ. Acidic permanganate and acidic dichromate, chromic anhydride in glacial acetic acid, pyridinium chlorochromate ಹಿಂಗಿದೆ. ಓಕೆ ಯಾರು ಡಿ. ಓಕೆ ಎಲ್ಲೋಯ್ತು ಡಿ ತೆಗೆದ್ರಾ? ಹೇಗೋಯ್ತಾ? ಏನಾಗ್ತಾ ಸರ್ ಅಲ್ಲಿ ಆಲ್ಕೋಹಾಲ್ಸ್ ನ ಕೀಟೋನ್ಸ್ ಮಾಡೋದಕ್ಕೆ ರಿಡಕ್ಷನ್ ಯೂಸ್ ಮಾಡ್ತಾರೆ, ಇದು ಹೌದು. ಆಕ್ಸಿಡೇಷನ್ ಪ್ರೊಸೆಸ್ ಆಗುತ್ತೆ, 5 ಅದಕ್ಕೆ members. ಆಪ್ಷನ್ ಸಿ. ಒಂದು ನಿಮಿಷ, ಬಿಗೆ 5 ಮೆಂಬರ್ಸ್. ಓಕೆ ಹೇಳಿಪ್ಪ. ಹೇಳಿ, ನಾನು ಹೇಳಿದ್ದು ಬೈಫಂಕ್ಷನಲ್ ಗ್ರೂಪ್ ಅಂತ. ಓಕೆ ಹೇಳಿ, ಯಾರೋ ಹೇಳ್ತಾ ಇದ್ರೆ ಆನ್ಸರ್. ಸೆಕೆಂಡ್ ಒನ್ ಆಮಿನಾ ಜಿ. ಫ್ರೆಂಡ್ ಕೂಡ ಸೆಕೆಂಡ್ ಒನ್. ಬಾಲ್ಕನಿ ಬಾಯ್ಸ್ ಸೆಕೆಂಡ್ ಆಪ್ಷನ್ 2 ಒನ್. ಸರ್, ಆಪ್ಷನ್ 2 ಆಪ್ಷನ್ 2 ಸರ್. ಸರ್ ಎಂತಕ್ಕೆ ಅಂದ್ರೆ ಆಲ್ಕೋಹಾಲ್ಸ್ ನ ಕೀಟೋನ್ಸ್ ಕನ್ವರ್ಟ್ ಮಾಡಕ್ಕೆ ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಸಿಡೇಷನ್ ಯೂಸ್ ಮಾಡ್ತೇವೆ. ಮಾಡಬೇಕು. ಅಸಿಡಿಕ್ ಡೈಕ್ರೋಮೇಟ್ ಆಕ್ಸಿಡೇಷನ್ ಆಗುತ್ತೆ ಅನ್ಕೊಂಡು. ಅಸಿಡಿಕ್ ಡೈಕ್ರೋಮೇಟ್. ಸೊ ಇದರಲ್ಲೆಲ್ಲ ನೇಸೆಂಟ್ ಆಕ್ಸಿಜನ್ ಬರುತ್ತೆ ನಿಮಗೆ. ಅಸಿಡಿಕ್ ಪೊಟಾಸಿಯಂ ಪರ್ಮಾಂಗನೇಟ್ ನೀವು ಪ್ರಿಪರೇಷನ್ ಮಾಡಿದೀರಾ, ರಿಯಾಕ್ಷನ್ ಆಫ್ ಪರ್ಮಾಂಗನೇಟ್ ಅಲ್ಲಿ ನೀವು ಅಸಿಡಿಫಿಕೇಶನ್ ಮಾಡಿದ ಕೂಡಲೇ ಒಂದು ನೇಸೆಂಟ್ ಆಕ್ಸಿಜನ್ ಬರುತ್ತೆ. ಅದು ಇದರಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ. ಕರೆಕ್ಟ್ ಅಲ್ಲ? ಹೌದು. ಕ್ರೋಮಿಕ್ ಆನ್ಹೈಡ್ರೈಡ್ ಇನ್ ಗ್ಲೇಷಿಯಲ್ ಅಸಿಲಿಕ್ ಆಸಿಡ್ ಕೂಡ ನಿಮ್ಗೆ ಅದೇ ಕಾಂಪೌಂಡ್ ಕೊಡುತ್ತೆ. ಬಟ್ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದೀಸ್ ಟು ಮೀನ್ಸ್ ಇಟ್ ಅಟ್ಯಾಕ್ಸ್ ದ ಎಂಟೈರ್ ಕಾಂಪೌಂಡ್, ಫುಲ್ ಕಾಂಪೌಂಡ್ ಅನ್ನ ಅಟ್ಯಾಕ್ ಮಾಡುತ್ತೆ ಆಕ್ಸಿಡೇಷನ್ ಮಾಡುವಾಗ. And if you are taking this two into consideration or along with this one also, ಇದೆರಡನ್ನ ತಗೊಂಡ್ರೆ ಫಸ್ಟ್ ಇಟ್ ಕಟ್ಸ್ ದ ಡಬಲ್ ಬಾಂಡ್ ಅಂಡ್ ಮೇಕ್ಸ್ ಎ ನ್ಯೂ ಕಾಂಪೌಂಡ್. ಆ ಡಬಲ್ ಬಾಂಡ್ ಇದ್ದಲ್ಲಿ ಹೊಡೆದಾಕ್ಬಿಡುತ್ತೆ ಫಸ್ಟ್. ಬಟ್ ಯುವರ್ ಇಂಟೆನ್ಷನ್ ಈಸ್ converted to a particular product contain the same number of carbon. Number of carbon is same in the product, single product ಬರಬೇಕು. ಬಟ್ ನೀವು ಇದನ್ನ ಯೂಸ್ ಮಾಡಿದ್ರೆ ಡಬಲ್ ಪ್ರಾಡಕ್ಟ್ ಆಗುತ್ತೆ, ಮಿಡ್ಲ್ ಅಲ್ಲಿ ಡಬಲ್ ಬಾಂಡ್ ಅನ್ನು ಹೊಡೆದಾಕ್ಬಿಡುತ್ತೆ. ಅದರಿಂದ ಇದೆರಡು ಆಗಲ್ಲ. That's why I told. So chromic anhydride ಅಂತ ಒಂದು ಕೊಟ್ಟಿದ್ದಾರೆ glacial acetic acid ಅಲ್ಲಿ. So this makes the reaction to continue with one more double bond. ಇನ್ನೊಂದು ಡಬಲ್ ಬಾಂಡ್ ಮಾಡಕ್ಕೆ ಹೋಗುತ್ತೆ. So the correct answer is PCC, PDC. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, pyridinium dichromate, pyridinium chlorochromate, ಸಾರಿ PCC, pyridinium dichromate ಇದೆ, pyridinium chlorochromate ಅಂತ ಹೇಳಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, NCERT ಬುಕ್ ಅಲ್ಲಿ ಇದೆ ನೋಡಿ. pyridinium chlorochromate ಎಲ್ಲಿ ಯೂಸ್ ಮಾಡ್ತೀರಾ ನೀವು? ನೀವು ಬೈಫಂಕ್ಷನ್ ಇದ್ದಾಗ ಮಾತ್ರ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಅನ್ನ ಯೂಸ್ ಮಾಡೋದು ಅಂತ ಚೆಕ್ ಮಾಡಿ ಒಂದ್ಸಲ. ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಅಥವಾ ಪಿರಿಡಿನಿಯಂ ಡೈಕ್ರೋಮೇಟ್ ಅಂತ ಹೇಳಿದೆ. ಓಕೆ, ದಟ್ ಈಸ್ oxidizes the alcohol. It is used for bifunctional alcoholic group. ಆಲ್ಕೋಹಾಲ್ ಅಲ್ಲಿ ಎರಡು ಫಂಕ್ಷನ್ಸ್ ಇದ್ರೆ, ಒಂದು ಆಲ್ಕೋಹಾಲ್ ಇದೆ ಬಟ್ ಯುವರ್ ಅಟ್ಯಾಕ್ ಇಸ್ ಓನ್ಲಿ ಟುವರ್ಡ್ಸ್ ಆಲ್ಕೋಹಾಲ್. ಆಲ್ಕೋಹಾಲ್ ಹತ್ರ ಮಾತ್ರ ಅಟ್ಯಾಕ್ ಆಗಬೇಕು. ಸೊ ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತೀವಿ. So whenever carbon-carbon double bond and oil is there, and if you want to convert into ketone, you are using PCC or PDC. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, ಒಂದ್ಸಲ ಚೆಕ್ ಮಾಡಿ. The most suitable reagent for conversion of alcohol into aldehyde is potassium dichromate, chromic oxide, KMnO4 and PCC. ಇದರಲ್ಲಿ ಯಾವುದು? ಏನ್ ಪ್ರಾಬ್ಲಮ್ ಈ ಚಾಯ್ಸ್? ಫಾಸ್ಟ್ ಚಾಯ್ಸ್, ಈ ಚಾಯ್ಸ್ ಅಲ್ಲೂ ಏನು ವ್ಯತ್ಯಾಸ ಇದೆ ಅಂತ ಒಂದ್ಸಲ ಚೆಕ್ ಮಾಡಿ. ಸೇಮ್ ಚಾಯ್ಸ್ ಬಟ್ ಸಮಥಿಂಗ್ ಇಸ್ ಡಿಫ್ರೆಂಟ್. ವೈ? ಯಾಕೆ ಫಸ್ಟ್ 3 ಅನ್ನು ರಿಜೆಕ್ಟ್ ಮಾಡಿದೀರಾ? ಫಸ್ಟ್ ಸೆಕೆಂಡ್ ಅನ್ನು ಯಾಕೆ ರಿಜೆಕ್ಟ್ ಮಾಡಿದೀರಾ? ಫೋರ್ತ್ ಒನ್ ಯಾಕಂದ್ರೆ ಆಗದ್ದು ಇದರಲ್ಲಿ ಎಸಿಡಿಫೈಡ್ ಆಗಿದೆ, ಎಲ್ಲನೂ ಎಸಿಡಿಫೈಡ್ ಆಗಿದೆ. ಇದು ಜಸ್ಟ್ ಪೊಟಾಸಿಯಂ ಡೈಕ್ರೋಮೇಟ್, ಪೊಟಾಸಿಯಂ ಕ್ರೋಮೇಟ್, ಪೊಟಾಸಿಯಂ ಪರ್ಮಾಂಗನೇಟ್ ಅಂತ ಬರ್ದಿದ್ದೀರಾ, ಕರೆಕ್ಟಾ? ಇಟ್ ಇಸ್ ನಾಟ್ ಎಸಿಡಿಫೈಡ್. ಯು ವಾಂಟ್ ನೇಸೆಂಟ್ ಆಕ್ಸಿಜನ್. ಓನ್ಲಿ ಚಾಯ್ಸ್ ಇಸ್ PCC. ಆಕ್ಚುಲಿ PCC ಯೂಸ್ಡ್ ಫಾರ್ ಬೈಫಂಕ್ಷನಲ್ ಆಲ್ಕೋಹಾಲ್ಸ್. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಉಳಿದಿದ್ದೆಲ್ಲನೂ ಕೂಡ ಅದು ಸಾಲಿಡ್ ಇದೆಯೋ, ಎಕ್ವೇಸ್ ಇದೆಯೋ, ಎಸಿಡಿಫೈಡ್ ಇದೆಯೋ ಅಂತ ಕೊಟ್ಟಿಲ್ಲ. ಸರ್ ಪ್ರೀಡಿಯಂ ಕ್ರೋಮೋಕ್ರೋನೇಟ್ ನ ಸರ್ ಪೋಲ್ ಬಂದಿಲ್ಲ ಅಂತೆ ಸರ್, ಈಗ ಬಂತು.
ಸರ್ ಆಪ್ಷನ್ ಡಿ ಇಂದ ಸರ್ ಮತ್ತೆ ನಾವು ಫರ್ದರ್ ಆಲ್ಡಿಹೈಡ್ಸ್ನ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಮತ್ತೆ ಇದು ಮಾಡ್ಬೋದಲ್ಲ ಸರ್? ಮಾಡ್ಬೋದು ಕನ್ವರ್ಟ್ ಮಾಡ್ಬೋದು. ಸರ್ ಸಿ ಐ ಬೋತ್ ಥಿಂಕ್ ಕೀಟೋಸ್ ಮತ್ತೆ ಆಲ್ಡಿಹೈಡ್. ಹೌದೌದು, Yes, sir. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂಡ್ ಅನ್ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ. Yes, sir. ಅನ್ಕಂಟ್ರೋಲ್ಡ್ ಆಕ್ಸಿಡೇಷನ್ ಮಾಡಿದ್ರೆ ಒಂದು ಆಲ್ಕೇನ್ ಅನ್ನ ನೀವು ಕಾರ್ಬನ್ ಡೈಆಕ್ಸೈಡ್ ವಾಟರ್ ತನಕ ತಗೊಂಡು ಹೋಗ್ಬೋದು. ದಟ್ ಇಸ್ ಕಾಲ್ಡ್ ಕಂಬರ್ಷನ್ ಅಂತ ಹೇಳ್ತಾರೆ. ಕಂಟ್ರೋಲ್ಡ್ ಆಕ್ಸಿಡೇಷನ್ ಇಂದ ಟೆಂಪರೇಚರ್ ಕಂಟ್ರೋಲ್ ಮಾಡ್ತಾ ಮಾಡ್ತಾ ಆಲ್ಕೇನ್ ಅನ್ನ ಆಲ್ಕೋಹಾಲ್ ಮಾಡಿ, ಆಲ್ಕೋಹಾಲ್ ಅನ್ನ ಆಲ್ಡಿಹೈಡ್ ಮಾಡಿ, ಅಥವಾ ಸೆಕೆಂಡರಿ ಆಲ್ಕೋಹಾಲ್ ನ ಕೀಟೋನ್ ಮಾಡಿ, ಆಲ್ಡಿಹೈಡ್ ಕೀಟೋನ್ ಅನ್ನು ನಿಮ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡ್ಬೋದು. ಕಾರ್ಬಾಕ್ಸಿಲಿಕ್ ಆಸಿಡ್ ನಿಮ್ಗೆ ಲಾಸ್ಟಿಗೆ ಪುನಃ ಆಕ್ಸಿಡೇಷನ್ ಮಾಡಿದ್ರೆ ಅದೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆಗುತ್ತೆ. ಸೊ ಇದು Yes, sir. ಕಾನ್ಸೆಪ್ಟ್. ನಿಮ್ಮ ಆನ್ಸರ್ ಕರೆಕ್ಟ್ ಇದೆ, PCC. ಸಿ sir. ಆಲ್ಕೇನ್ ಕಂಟ್ರೋಲ್ಡ್ ಆಕ್ಸಿಡೇಷನ್ ನಾನು ಹೇಳ್ತಾ ಇರೋದು, ಕಂಟ್ರೋಲ್ಡ್ ಆಕ್ಸಿಡೇಷನ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಆಲ್ಕೋಹಾಲ್. ಅದರಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಇದೆ. ಸೆಕೆಂಡರಿ ಆಲ್ಕೋಹಾಲ್ ನೀವು ತಗೊಂಡ್ರೆ ಸೆಕೆಂಡರಿ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ಬೋದು. ಫ್ರಮ್ ಪ್ರೈಮರಿ ಯು ಕ್ಯಾನ್ ಗೆಟ್ ಪ್ರೈಮರಿ ಆಲ್ಕೋಹಾಲ್ ಇಂದ ನಿಮ್ಗೆ ಆಲ್ಡಿಹೈಡ್ ಸಿಗುತ್ತೆ. And in case of secondary alcohol, you are getting ketone. When these two are further oxidized, you are getting carboxylic acid, RCOOH. And this is on oxidation, you will get carbon dioxide and water. ಇದು final oxidation. Control ಮಾಡ್ತಾ ಹೋದ್ರೆ ನಿಮ್ಗೆ ಹಿಂಗೆ ಸಿಗೋದು. ಸರ್ ಫಾರ್ ಅದೇ- ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, ಹಾ. ಸರ್ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ಗೆ ಹಾ. ಜೋನ್ಸ್ ರಿಯೇಜೆಂಟ್ ಮತ್ತೆ ಫೆಲ್ಲಿಂಗ್ಸ್ ರಿಯೇಜೆಂಟ್ ಯೂಸ್ ಮಾಡಿ ಹಾ. ಅದನ್ನ ಮತ್ತೆ ಪ್ರೈಮರಿ ಅದನ್ನ ಯೂಸ್ ಮಾಡ್ಕೊಂಡ್ಬರ್ತೀವಿ ಸರ್. ಬಟ್ RCOOHಗೆ PCC ಪೆರಿಡಿಯಂ ಕ್ಲೋರೋಕ್ರೋಮೇಟ್ ಮಾತ್ರ ಯೂಸ್ ಮಾಡ್ತೀವಿ. ಮತ್ತೆ ಅದಕ್ಕೆ ಬೇರೆ ಯಾವುದು ಅಂದ್ರೆ ಬೇರೆ ಮೆಥಡ್ ಇಲ್ಲ ಸರ್? ಮತ್ತೆ ಇದೆ ಮೆಥಡ್ಸ್ ತುಂಬಾ ಇದೆ ನಿಮ್ಗೆ ಬೇರೆ ಬೇರೆ ಮೆಥಡ್ಸ್ ಗಳಿದೆ. ಬಟ್ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಓನ್ಲಿ ರಿಸ್ಟ್ರಿಕ್ಟೆಡ್ ಮೆಥಡ್, ಅಂದ್ರೆ ಅದು ಸಿಂಪಲ್ ಮೆಥಡ್ ಮಾತ್ರ ನಿಮ್ಮಲ್ಲಿ ಕೊಡೋದು. ಯಾಕಂದ್ರೆ ಕೆಲವೊಂದಕ್ಕೆ ತುಂಬಾ Yes, sir. ಸ್ಟೆಪ್ಸ್ ಇದೆ, ಮೆಕ್ಯಾನಿಸಮ್ ಜಾಸ್ತಿ ಇದೆ. ಸೊ ಅಂತದನ್ನ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಹೋಗಲ್ಲ, ಯಾಕಂದ್ರೆ ಅವ್ರ ತಲೆಯಲ್ಲಿ ನಕ್ಷತ್ರ ಕಂಡುಬಿಡುತ್ತೆ. ಸೊ ಆದ್ರಿಂದ ನಾವೆಲ್ಲ ಸಿಂಪಲ್ ರಿಯಾಕ್ಷನ್ ಅನ್ನ ಇಟ್ಕೊಂಡ್ಬಿಡ್ತೀವಿ. ನೀವು ಹಿಂಗೆ ನೋಡಿದ್ರೆ 2003ಗಿಂತ ಹಿಂದೆ 13ಗಿಂತ ಹಿಂದೆ ಇರುವ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ನೋಡಿದ್ರೆ ಸಿಕ್ಕಾಪಟ್ಟೆ ಮೆಕ್ಯಾನಿಸಮ್ಸ್ ಇದೆ. ಈಗ ನೀವು ಕೋಲ್ಬೇಸ್ ರಿಯಾಕ್ಷನ್, ರೀಮರ್ ಟಿಮರ್ ರಿಯಾಕ್ಷನ್ ಎಲ್ಲ ಸಿಂಪಲ್ ಆಗಿ ಬರೀತೀರಾ. ಬಟ್ ಆಗಿನ ಕಾಲದ ಮಕ್ಕಳಿಗೆ ಅದರಲ್ಲಿ ಮೆಕ್ಯಾನಿಸಮ್ಸ್ ಇತ್ತು, ತುಂಬಾ ಕಷ್ಟ ಇತ್ತು. ಸೊ ನಿಮ್ಗೆ ಹಂಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಈಸಿ ಇದೆ ಅಂತ ಕಾಣಬಹುದು. ಅಲ್ಲಿ ತುಂಬಾ ನೇಮಿಂಗ್ ರಿಯಾಕ್ಷನ್ಸ್ ಇತ್ತು, ಇಲ್ಲಿ ಬಹಳ ಕಮ್ಮಿ ನೇಮಿಂಗ್ ರಿಯಾಕ್ಷನ್ಸ್ ಇದೆ. ರಿವರ್ಸ್ ರಿಯಾಕ್ಷನ್ ಅನ್ನ ರಿಡಕ್ಷನ್ ಅಂತ ಕರಿತೀವಿ, ಗೊತ್ತಲ್ಲ ನಿಮ್ಗೆ? ರಿವರ್ಸ್ ಹೋಗೋದು ರಿಡಕ್ಷನ್, ರಿವರ್ಸ್ ಹೋಗ್ತಾ ಇದ್ರೆ ರಿಡಕ್ಷನ್ ಆಗ್ತಾ ಹೋಗ್ತಾ ಇರುತ್ತೆ, ರಿಡಕ್ಷನ್. ಓಕೆ, ಹೋಗೋದ ನೆಕ್ಸ್ಟ್ ಗೆ? ಇದು ಗೊತ್ತಾಯ್ತಲ್ಲ Yes, ಯಾಕೆ sir. PCC ತಗೊಂಡಿದ್ದು ಅಂತ? ಇಲ್ಲಿ ಎಕ್ವೇಸ್ Yes, sir. ಡೈಕ್ರೋಮೇಟ್ ಅಥವಾ ಎಕ್ವಿಕ್ರೋಮಿಕ್ ಅಥವಾ ಎಕ್ವೇಸ್ KMnO4 ದೇ ನಾಟ್ ಮೆನ್ಷನ್. ಎಸಿಡಿಫೈಡ್ ಅಂತಲೂ ಮೆನ್ಷನ್ ಮಾಡಿಲ್ಲ. ಸಾಲಿಡ್ ಆಗಿರ್ಬೋದು, ಆದ್ರಿಂದ ನಮ್ಗೆ ಅದನ್ನ ಸ್ಕಿಪ್ ಮಾಡಬಹುದು. ಎಲ್ಲ ಆಲ್ಕೋಹಾಲ್ ಆಲ್ಮೋಸ್ಟ್ ಮುಗಿತಾ ಬಂತು. 53 ಕ್ವಶನ್ಸ್ ಆಯ್ತು ಆಲ್ಕೋಹಾಲ್ ಅಲ್ಲಿ. ನಾವು ಅದ್ರಲ್ಲಿ ಒಂದು ಡಬ್ಬಾ ಕ್ವಶನ್ಸ್ ಒಂದು 5-6 ಯಾವ ಚಾಯ್ಸೇ ಹಾಕಿಲ್ಲ. ನಮ್ಮ ತಲೆಯೆಲ್ಲ ನಕ್ಷತ್ರ ಕಂಡಿತ್ತು. ಇನ್ನು 2 ನಿಮಿಷ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಸೀಕ್ವೆನ್ಸೇ ಕೊಟ್ಟಿಲ್ಲ ನೋಡಿ, ಇವತ್ತು ಪುನಃ ಬಂತು ಇನ್ನೊಂದು. ರಿಯಾಕ್ಷನ್ ಸೀಕ್ವೆನ್ಸೇ ಇಲ್ಲ. ನಾವ್ ಏನು ಅಂತ ಹೇಳಿ ಆನ್ಸರ್ ತಗೊಳ್ಳೋದು? ನಾವು ಅವ್ರಿಗೆ ಹೇಳಿದೀವಿ ನಿನ್ನೆನೆ, ಡೋಂಟ್ ಡೂ ಸಚ್ ಥಿಂಗ್ಸ್ ಅಂತ. ನೆಕ್ಸ್ಟ್ ಹೋಗೋಣ. ಕನ್ವರ್ಷನ್ ಆಫ್ ಇಥೈಲ್ ಆಲ್ಕೋಹಾಲ್ ಇಂಟು ಎಸಿಟಾಲ್ಡಿಹೈಡ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಹೈಡ್ರೋಲೈಸಿಸ್, ಆಕ್ಸಿಡೇಷನ್, ರಿಡಕ್ಷನ್, ಮಾಲಿಕ್ಯುಲರ್ ರೀಅರೇಂಜ್ಮೆಂಟ್. ಏನಾಗಿರುತ್ತೆ ಕನ್ವರ್ಷನ್ ಆಫ್ ಇಥೈಲ್ ಆಲ್ಕೋಹಾಲ್? ಆಪ್ಷನ್ ಬಿ. ಯಾವ್ದದು? ಸೆಡೇಷನ್ ಹೌದು. ಆಕ್ಸಿಡೇಷನ್. ಸಿಂಪಲ್. ಓಕೆ, ಗುಡ್. ಪೋಲಿಂಗ್ ಬೇಕಾ? ಬೇಡ. ಓಕೆ, ಪೋಲಿಂಗ್ ಮಾಡಿದ್ರೆ ನಮ್ಗೆ ಕ್ವಶನ್ಸೇ ಹೋಗಲ್ಲ, ತುಂಬಾ ಗೊತ್ತಾಗ್ತಾ ಇದೆ. ವೇಪರ್ಸ್ ಆಫ್ ಎನ್ ಆಲ್ಕೋಹಾಲ್ ಎಕ್ಸ್ ವೆನ್ ಪಾಸ್ಡ್ ಥ್ರೂ ಹಾಟ್ ರೆಡ್ಯೂಸ್ಡ್ ಕಾಪರ್. ಬಿಸಿ ಕಾಪರ್ ಪಾತ್ರೆಯಲ್ಲಿ ಬಿಸಿ ಮಾಡ್ತಿದ್ದೀರಾ ಆಲ್ಕೋಹಾಲ್ ಅನ್ನ. ಪ್ರೊಡ್ಯೂಸ್ ಕಾಪರ್ ಪ್ರೊಡ್ಯೂಸ್ ಆನ್ ಆಲ್ಕೀನ್. ಆನ್ ಅಂತ ಆಗ್ಬೇಕು, ಇನ್ ಆಲ್ಕೀನ್ ಅಲ್ಲ, ಆನ್ ಆಲ್ಕೀನ್. ದ ಆಲ್ಕೋಹಾಲ್ ಈಸ್ ಯಾವ ಟೈಪ್ ಇದು ಆಲ್ಕೋಹಾಲ್ ಆಗಿರ್ಬೋದು? ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಥರ್ಡ್ ಒನ್ ಟರ್ಷರಿ ಆಲ್ಕೋಹಾಲ್. Huh? ಸರ್ ಟರ್ಷರಿ ಆಲ್ಕೋಹಾಲ್. ಟರ್ಷರಿ ಆಲ್ಕೋಹಾಲ್. ಆಲ್ ಆಫ್ ಯು ನೋ ದಿಸ್ Yes, ಬಿಕಾಸ್ ವಿ ಜಸ್ಟ್ 2-3 ಮೆಕ್ಯಾನಿಸಮ್ ನಾವು ಮಾಡಿದೀವಿ ಟರ್ಷರಿಯಲ್ಲಿ. ಓಕೆ, ಜಾಸ್ತಿ. ಯಾರಿಗಾದ್ರೆ ಏನೋ ಡೌಟ್ ಇದೆಯಾ? ಡೌಟ್ ಇದ್ರೆ ನೆಕ್ಸ್ಟಿಗೆ ಹೋಗೋದಾ? ಟೈಮ್ ಆದ್ರೆ ಹೇಳಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಇನ್ ಕೇಸ್ ಆಫ್ ರಿಯಾಕ್ಷನ್ ಆಫ್ ವಿತ್ ಹೀಟೆಡ್ ಕಾಪರ್ at 300 degrees centigrade? Phenol to benzyl alcohol, secondary alcohol to ketone, primary alcohol to aldehyde, tertiary alcohol to olefins. ಫಸ್ಟ್ ಒನ್ ಕಾಣ್ತಾ ಇಲ್ಲ. ಇದು ನಿಮಿಷ ಇದನ್ನೇ ಮಾಡಿಸ್ತೀನಿ.
ಕೊಟ್ಟಿದ್ದೀರಾ? ಆಪ್ಷನ್ ಎ ಸರ್. ಸರ್ ಫಿನೈನ್ ಬೆಂಜೈಲ್ ಆಲ್ಕೋಹಾಲ್ ಮಾಡಕ್ಕೆ 300 ಡಿಗ್ರಿ ಸೆಲ್ಸಿಯಸ್ ಟೂ ಏನು ಬೇಡ ಅಂತ. ಟೂ ಒಂದು ನಿಮಿಷ ಬಂದೆ ಹಾಂ ಇಲ್ಲಿ ಸರ್. ಆನ್ಲೈನ್ ಟು ಟು ಆಫ್ಲೈನ್ ಬರ್ತೀನಿ ಒಂದು ನಿಮಿಷ 3 + 2 5 ಇನ್ನು ಯಾರಾದ್ರೂ ಇದ್ರೆ ನೋಡಿ ಬೇಗ ಆಫ್ಲೈನಿಗೆ ಹೋಗ್ಬೇಕು ಅಲ್ವಾ? ಸರ್ ಇನ್ನೊಬ್ರು ಆಪ್ಷನ್ ಎ. ಆಪ್ಷನ್ ಎ ಆಯ್ತಾ? ಇವತ್ತು ಆಯ್ತಾ? 3 2 5 ಜನ. ಹಾ ಅಲ್ಲಿ 1 ಆಫ್ಲೈನ್ 1 ಇನ್ಯಾರು ಆಫ್ಲೈನ್ ಯಾರಿಲ್ಲ ಅಲ್ಲಿ ಲಾಸ್ಟ್ ಬೆಂಚ್ 3 ಜನ 2 ಜನ. ಓಕೆ, ಇನ್ಯಾರಿಗಾದ್ರೂ ಆಫ್ಲೈನ್ ಇದೆಯಾ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ? ರಾಂಗ್ ಯಾವುದು ಅಂತ ಕಂಡುಹಿಡಬೇಕು. ರಾಂಗ್ ಯಾವುದು? ಫಿನಾಲ್ ಟು ಬೆನ್ಸೈಲ್ ಆಲ್ಕೋಹಾಲ್ ಅದು ಆಪ್ಷನ್ 300 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಟ್ಸ್ ವೆರಿ ಡಿಫಿಕಲ್ಟ್. ಫಿನಾಲ್ ಟು ಫಸ್ಟ್ ಒನ್ ಇಸ್ ರಾಂಗ್ ಇಟ್ ಸೆಲ್ಫ್. ಸೊ ದ ಆನ್ಸರ್ ಇಸ್ ಫಸ್ಟ್ ಒನ್. ಸೆಕೆಂಡರಿ ಟು ಕೀಟೋನ್ ಮಾಡಬಹುದು ಈಸಿ. ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಮಾಡಬಹುದು. ಟರ್ಷರಿ ಆಲ್ಕೋಹಾಲ್ ಟು ಆಲಿಫಿನ್ ಮೀನ್ಸ್ CH3 ಡಬಲ್ ಬಾಂಡ್ CH2 ಟ್ರಿಪಲ್ ಬಾಂಡ್ ಕಾಂಪೌಂಡ್ ಆರ್ ಡಬಲ್ ಬಾಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿ ಮಾಡಬಹುದು. ಸೊ ದಿಸ್ ಆಲ್ ಆರ್ 3 ಆರ್ ಕರೆಕ್ಟ್. ದಿಸ್ ಎಲ್ಲ 3 ಕೂಡ ಕರೆಕ್ಟ್ ಇದೆ. ಇದೊಂದು ರಾಂಗ್. ಸೊ ಎ ಇಸ್ ದ ರಾಂಗ್. ಫಿನಾಲ್ ಟು ಆಲ್ಡಿಹೈಡ್ಗೆ ಏನು ಮಾಡ್ತೀರಾ ನೀವು? ತುಂಬಾ ಕಷ್ಟ ಇದೆ. ಫಿನಾಲ್ ಟು ಆಲ್ಡಿಹೈಡ್ ಮಾಡಬೇಕಿದ್ರೆ ಫಸ್ಟ್ಗೆ ಕೋಲ್ಡ್ ಟೆಂಪರೇಚರ್ಲಿ ನೈಟ್ರೋಜನ್ ಗ್ಯಾಸ್ ಪಾಸ್ ಮಾಡಿ ಅಥವಾ ಅಮೈನ್ಸ್ ಪಾಸ್ ಮಾಡಿ ನೀವು ನೈಟ್ರೋಜನ್ ಅನ್ನು ಸಿಕ್ಕಾಸ್ಕೋಬೇಕು. ಮತ್ತೆ ನೀವು ಅದಕ್ಕೆ ಕಾರ್ಬನ್ ಕಾಂಪೌಂಡ್ಸ್ ಜೊತೆ ಟ್ರೀಟ್ ಮಾಡಬೇಕು. ಕಷ್ಟ ಇದೆ. ಅಥವಾ ಸೈನೈಡ್ ಪ್ರೋಸೆಸ್ ಮಾಡಿ ನೈಟ್ರೋಜನ್ ಅನ್ನು ರಿಮೂವ್ ಮಾಡಿ ಪುನಃ ಅಲ್ಲಿ ಇದಾಗಬೇಕು. ಓಕೆ, ಹೋಗದಾ? ನೆಕ್ಸ್ಟ್ ಬೆನ್ಸಾಲ್ಡಿಹೈಡ್ ಮಾಡಿ ಬೆನ್ಸೈಲ್ ಆಲ್ಕೋಹಾಲ್ಗೆ ಹೋಗ್ಬೋದು. What happens when tertiary butyl alcohol is passed over heated copper at 300 degrees centigrade? All of you know the answer. Correct? Secondary alcohol, alkene, butene, butanol. 2 ಆಲ್ಕೀನ್ ಅನ್ನ ನಿಮ್ಗೆ ಗೊತ್ತು. ನಾನು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೀನಿ. 2 ಆಲ್ಕೀನ್ ಅಲ್ಲಿ ಯಾವುದು ಅಂತ ನೀವು ಚೂಸ್ ಮಾಡಿದ್ರೆ ಆಯ್ತು, ಮುಗಿದೋಯ್ತು ಕೆಲಸ. ಬ್ಯೂಟೈಲ್ ಆಲ್ಕೋಹಾಲ್, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅನ್ನ ತಗೊಂಡು. ಸೆಕೆಂಡ್ ಒನ್, ವೆರಿ ಗುಡ್. ಆಲ್ ಆಫ್ ಯು ಆರ್ ಕರೆಕ್ಟ್. 4 ಜನ ಆನ್ಸರ್ ಮಾಡಿದೀರಾ. ನಾನು ಹೋಗ್ತಾ ಇದ್ದೀನಿ. ಏನೋ ಡೌಟ್ ಇದ್ರೆ ಕೇಳಿ. ಬಂದಿಲ್ಲ ಸರ್. ಪೋಲಿಂಗ್ ಬಂದಿಲ್ವಾ? ಪೋಲ್ ಬಂದ್ ಅಲ್ಲಿ ಯಾರು ಇಲ್ಲ. ಓಕೆ ಸರಿ, ನಿಮ್ಮ ಆನ್ಸರ್ ಬಿನೇ ಕರೆಕ್ಟ್ ಇದೆ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಓಕೆ, ಏನಿಗಾದ್ರೂ ಡೌಟ್ ಇದೆಯಾ? ಡೌಟ್ ಇದ್ರೆ ಇಲ್ಲಿ ಮಾಡ್ತೀನಿ ಈಗ. ಇಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಓಕೆ, ಸುಮ್ಮನೆ ಒಂದನ್ನೇ ನಾವು ಕಚ್ಕೊಂಡು ಇನ್ನು ಎಷ್ಟು ಕ್ವಶನ್ ಇದೆ ನೋಡ್ತೀನಿ. ಒಂದು ನಿಮಿಷ. ಸೊ ಮೆನಿ ಕ್ವಶನ್ಸ್ ಆರ್ ದೇರ್ ಇನ್ ಆಲ್ಕೋಹಾಲ್. ಓಕೆ, ವಿ ವಿಲ್ ಫಿನಿಶ್ ಆಲ್ಕೋಹಾಲ್ ಟುಡೇ. ನೆಕ್ಸ್ಟ್ ಫಿನಾಲ್ ಈಥರ್ಸ್ ಇದೆ. ಫಿನಾಲ್ ಕೆಲವೊಂದು ಕ್ವಶನ್ಸ್ ಬಂದಿತ್ತು ಮಿಡ್ಲಲ್ಲಿ. ಈಥರ್ ಒಂದು ಬಾಕಿ ಇದೆ ಅಷ್ಟೇ ಅಲ್ವಾ? ಫಿನಾಲ್ ಮಾಡಿದೀವಲ್ಲ, ಒಂದು 2 ಕ್ವಶನ್ ಏನೋ ಆಗಿದೆ, ಗೊತ್ತಿಲ್ಲ ನನಗೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ರಿಯೇಜೆಂಟ್ಸ್ ಕ್ಯಾನಾಟ್ ಬಿ ಯೂಸ್ಡ್ ಟು ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲ್ಸ್ ಟು ಆಲ್ಡಿಹೈಡ್? ಆಲ್ಕೋಹಾಲ್ ಅನ್ನು ಆಲ್ಡಿಹೈಡ್ ಮಾಡಬೇಕಿದ್ರೆ ಇದರಲ್ಲಿ ಯಾವುದು ನೀವು ಯೂಸ್ ಮಾಡಲ್ಲ ಅಂತ. 58 ಕ್ರೋಮಿಯಂ ಆಕ್ಸೈಡ್ ಇನ್ Option D, ಹೈಡ್ರಸ್ sir. ಮೀಡಿಯಂ, KMnO4 ಇನ್ ಅಸಿಡಿಕ್ ಮೀಡಿಯಂ, ಸರ್ ಆಪ್ಷನ್ ಡಿ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಆಪ್ಷನ್ ಡಿ ಆಪ್ಷನ್ ಡಿ ಆಗಲ್ಲ ಸರ್. ಆಪ್ಷನ್ ಡಿ, heat in the presence of copper at 573. KMnO4 in acidic medium, pyridinium. Which of the following is not used to oxidate primary alcohols to aldehyde? ಪ್ರೈಮರಿ ಆಲ್ಕೋಹಾಲ್ ಅನ್ನ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡಕ್ಕೆ ಯಾವ್ದನ್ನ? ಎಲ್ಲಾನು ಯೂಸ್ ಮಾಡ್ತಾರೆ, ಬಟ್ ಒಂದನ್ನ ನೀವು ಕಂಟ್ರೋಲ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಬೇರೆ ಎಲ್ಲ ಓಕೆ. ಸರ್ ಎ ಎ ಆದ್ರೆ ಡಿ chromic ಯೂಸ್ ಮಾಡಲ್ಲ oxide. ಸರ್. ಡಿ ಯೂಸ್ ಮಾಡಲ್ಲ ಸರ್. ಸರ್ ಯಾವ್ದು? ಡಿ ಆಪ್ಷನ್ ಡಿ ಶಾಹಿದ್ ಡಿ. ಡಿಯಾ? ಆಫ್ಲೈನ್ Yes, sir. ಆಫ್ಲೈನ್ ಒಂದು. ಓಕೆ, ಆನ್ಲೈನ್ Majority ಅಲ್ಲಿ people 3 are ಜನ ಎ ಬಂದಿದ್ದಾರೆ. 3 ಮೆಂಬರ್ಸ್ ಆನ್ಲೈನ್ ಅಲ್ಲಿ, 3 ಮೆಂಬರ್ಸ್. ಅಂಡ್ ಹಿಯರ್ ಆನ್ಲೈನ್ ಅದು ಸರ್ ಪ್ರೀವಿಯಸ್ ಪೋಲಿಂಗ್ ಸರ್. ಅದು ಈಗ ಬಂದಿಲ್ಲ, ಹೊಸ ಪೋಲಿಂಗ್ ಬಂದಿಲ್ಲ ಅಲ್ವಾ? ಇದು ಪ್ರಿವಿಯಸ್ ಈ ಕ್ವಶನ್ ಪೋಲಿಂಗ್ ಬಂದು. ಹಾಂ ಸರ್, ಅದು ಪ್ರೀವಿಯಸ್ ಒನ್ ನೀವು ಒಂದು ನಿಮಿಷ. ನೋಡ್ತೀರಲ್ಲ. ಪೋಲಿಂಗ್ ಮಾಡಿ ಅಮ್ಮ. ಅಲ್ಲಿ ಯಾರಿಲ್ಲ ಅವರು. ಆಯ್ತಾ? ಓಕೆ ಓಕೆ, ಮಾಡಿ ಮಾಡಿ ಇವಾಗ ಮಾಡಿ. ಸರ್
ಸರ್ ಆಪ್ಷನ್ ಡಿ ಆಗುತ್ತೆ ಸರ್, ಎಂತಕ್ಕಿದ್ದು ಟರ್ಷರಿ ಆಲ್ಕೋಹಾಲ್ಗೋಸ್ಕರ ಮಾಡೋದು. ಇಲ್ಲಿ ಫೈವ್ ಆಲ್ಕೋಹಾಲ್ಸ್ ಟು ಆಲ್ ಡೇ. ಇಲ್ಲಿ ಯಾರಿಲ್ವಾ? ಎಸ್ ಓಕೆ, ಹೇಳಿಪ್ಪ. ಸರ್ ಆಪ್ಷನ್ ಡಿ ಆಗುತ್ತೆ ಸರ್, ಬಿಕಾಸ್ ಅದು ಟರ್ಷರಿ ಆಲ್ಕೋಹಾಲ್ಗೆ ಇರೋದು ಸರ್. ಆಪ್ಷನ್ ಬಿ ಅದು ಟರ್ಷರಿ ಆಲ್ಕೋಹಾಲ್ಗೆ ಆಪ್ಷನ್ ಮಾತ್ರ. ಆಪ್ಷನ್ ಆಪ್ಷನ್ ಡಿ. ಆಪ್ಷನ್ ಡಿ ಕರೆಕ್ಟ್. Yes, ಎಲ್ರಿಗೂ sir. ಕರೆಕ್ಟ್ ಇದೆಯಾ ಆನ್ಸರ್? Next ಎಲ್ಲರೂ ಕರೆಕ್ಟ್ question, ಬಂದಿದೆ sir. ಅಲ್ಲ? ಇನ್ನು ಯಾರಿಗೂ ಡೌಟ್ ಇದೆಯಾ? ನೋ ಸರ್, ಯಾರಿಗೂ ಇಲ್ಲ. ಇಲ್ಲ, ಡೌಟ್ ಇಲ್ಲ. Right. ಕ್ರೋಮಿಕ್ ಆಕ್ಸೈಡ್ ಇದೆ ಅಥವಾ KMnO4 ಜೊತೆ ಯಾರಿಗಾದ್ರೂ ಮತ್ತೆ ಏನಾದ್ರೂ ಚೇಂಜ್ ಮಾಡಬೇಕು ಅಂತ ಆಸೆ ಇದೆಯಾ? ಆಮೇಲೆ ಲಾಸ್ಟ್ ಮೊಮೆಂಟಿಗೆ ಕಷ್ಟ ಆಯ್ತು ಅಂತ ಆಗ್ಬಾರ್ದು. Sir, Which of the ಒಬ್ಬರಿಗೆ following reagents cannot be ಮಾಡಿದ್ರು. used to oxidize primary alcohols to aldehyde? ಸೊ ಪ್ರೈಮರಿ ಆಲ್ಕೋಹಾಲ್ ಅನ್ನು ಆಲ್ಡಿಹೈಡ್ ಯೂಸ್ ಮಾಡಕ್ಕೆ ಎಲ್ಲಾನು ಯೂಸ್ ಮಾಡ್ತೀರಾ ನೀವು, ಯಾವುದು ಇಲ್ಲ ಅಂತಲ್ಲ, ಎಲ್ಲಾನು ಯೂಸ್ ಮಾಡ್ಬೋದು. ಬಟ್ ಒಂದನ್ನು ಮಾತ್ರ ನೀವು ಕಂಟ್ರೋಲ್ ಮಾಡಿ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಕೋಪರೇಟ್ 573 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ನಿಮಗೆ ಕನ್ವರ್ಟ್ ಮಾಡ್ಬೋದು. ಬಟ್ ಏನಂತ ಹೇಳಿದ್ರೆ ಕಂಡೀಷನ್ಸ್, ಟೆಂಪರೇಚರ್, ಪ್ರೆಷರ್ನೆಲ್ಲ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಓಕೆ, ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಯಾವ್ದ್ರದ್ದು ಅಂತ ಹೇಳಿದ್ರೆ ಪೊಟಾಸಿಯಂ ಪರ್ಮಾಂಗನೇಟ್ ಅಥವಾ ಪೊಟಾಸಿಯಂ ಡೈಕ್ರೋಮೇಟ್. ಇದೆರಡನ್ನ, ಬೋತ್ ಆಫ್ ದೆಮ್ ಯು ಕ್ಯಾನ್ ಯೂಸ್ ಫಾರ್ ಕನ್ವರ್ಷನ್ ಆಫ್ ಎನ್ ಆಲ್ಕೋಹಾಲ್ ಇಂಟು ಆಲ್ಡಿಹೈಡ್. But in case of primary alcohols, since the plus I effect is very less, very less, for example plus I effect ಅಂದ್ರೆ ಅದರಲ್ಲಿ ತುಂಬಾ ಕಮ್ಮಿ ಇದೆ, ತುಂಬಾ ಕಷ್ಟ ಇರೋದ್ರಿಂದ KMnO4 ನಾವು ಯೂಸ್ ಮಾಡ್ತೀವಿ. ಬಟ್ ಇಟ್ ಈಸ್ ಹೈಲಿ ಕಂಟ್ರೋಲ್ಡ್ ವೇ. KMnO4 ಹಂಗೆ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಬಂದ್ಬಿಡುತ್ತೆ, ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ನಿಂತೋಗುತ್ತೆ. ಸೊ the only one which is used but cannot be used so easily compared to others, ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ಯೂಸ್ ಮಾಡೋದು ಸ್ವಲ್ಪ ಡೇಂಜರ್ ಅಂತಿದ್ರೆ ಅದು ಪೊಟಾಸಿಯಂ ಪರ್ಮಾಂಗನೇಟ್. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತೆ, ನೀವಲ್ಲಿ ನೋಡಿ ಪ್ರೈಮರಿಗೆ. ಪೊಟಾಸಿಯಂ ಪರ್ಮಾಂಗನೇಟ್ ಅಸಿಡಿಕ್ ಮೀಡಿಯಾದಲ್ಲಿ, ಅಥವಾ ಪೊಟಾಸಿಯಂ ಡೈಕ್ರೋಮೇಟ್, ಇದು ಕೂಡ K2Cr2O7 in H+, ಆಲ್ಸೋ ವೆರಿ ಡಿಫಿಕಲ್ಟ್ ಟು ಯೂಸ್ ಫಾರ್ ಪ್ರೈಮರಿ ಆಲ್ಕೋಹಾಲ್ಸ್. ಕಾಪರ್ನ ನಿಮ್ಗೆ ಯೂಸ್ ಮಾಡಬಹುದು, ಯಾವುದಕ್ಕೆ ಯೂಸ್ ಮಾಡಬಹುದು, ಅದು ಪ್ರೈಮರಿ ಸೆಕೆಂಡರಿ ಅಂತ ಹೇಳಿಲ್ಲ, ಬಿಕಾಸ್ ಅದು ಬಿಸಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇದನ್ನ ಕೈ ಹಾಕಿ ಸ್ಟಾಪ್ ಮಾಡಕ್ ಆಗಲ್ಲ. ಪೊಟಾಸಿಯಂ ಪರ್ಮಾಂಗನೇಟ್ ಅಸಿಡಿಫೈಡ್ ಆಗಲಿ, ಪೊಟಾಸಿಯಂ ಡೈಕ್ರೋಮೇಟ್ ಅಸಿಡಿಫೈಡ್ ಆಗಲಿ, ಕೈ ಹಾಕಿ ಸ್ಟಾಪ್ ಮಾಡಕ್ ಆಗಲ್ಲ. ಬಟ್ ಕಾಪರ್ ಅನ್ನ ಮಾಡಬಹುದು. ನಿಮ್ಗೆ ಮೆಥಡ್ ಅಲ್ಲಿ ಒಂದು ಕಡೆ ಎಲ್ಲೋ ಕಾಪರ್ ಕೊಟ್ಟಿದ್ದಾರೆ, ಬಟ್ ಅದು ಎಲ್ಲಾ ಕಡೆ ಎಲ್ಲದಕ್ಕೂ ಆಗಲ್ಲ ಅಂತ ಎಲ್ಲೂ ಕೊಟ್ಟಿಲ್ಲ. ಕಾಪರ್ನ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಬಟ್ ನೀವು ಪೊಟಾಸಿಯಂ ಪರ್ಮಾಂಗನೇಟ್ ಅಥವಾ acidified potassium permanganate or potassium dichromate, first of all they will prepare aldehyde, suddenly it goes to carboxylic acid or carbon dioxide. That means you can use it, but it is very ಸರ್ delicate. ಫೋರ್ತ್ ಆಪ್ಷನ್ ಯಾಕಾಗಲ್ಲ ಸರ್? Fourth, heat in presence, it is obvious to all alcohol. ಯಾವ ಆಲ್ಕೋಹಾಲ್ ಅಲ್ಲೂ ಮಾಡಬಹುದು ಕಾಪರ್ ಅನ್ನ. ನೀವು ಕಾಪರ್ ಪಾತ್ರೆಯಲ್ಲಿ ಸಾಂಬಾರ್ ಮಾಡಬಹುದು, ಪಾಯಸ ಮಾಡಬಹುದು, ಏನು ಮಾಡಬಹುದು, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಮ್ಮೆ ಕಾಪರ್ ಪಾತ್ರೆಯಲ್ಲಿ ದೋಸೆ ಮಾಡ್ತಾರೆ, ನೀವು ನೋಡಿದೀರಾ, ಸ್ವಲ್ಪ ಎಣ್ಣೆ ಹಾಕಿ ಅದು ದೋಸೆ ಯು ಶೇಪ್ ಅಲ್ಲಿ ದೋಸೆ ಬರಲಿ ಅಂತ ಮಾಡ್ತಾರೆ. ನಿಮ್ಮಲ್ಲಿ ಮಾಡಲ್ಲ, ನಮ್ಮೂರಲ್ಲಿ ಮಾಡ್ತಾರೆ, ನಮ್ಮ ತಾಯಿ ಮಾಡಿ ಕೊಡ್ತಾರೆ ನಮ್ಗೆ. ಓಕೆ, ಕಾಪರ್ದು ಪಾತ್ರೆ ದೊಡ್ಡದಿರುತ್ತೆ, ಹಿಂಗಿರುತ್ತೆ ಅದು ನೋಡಕ್ಕೆ, ಹಿಂಗೆ ಹಾಗೆ ಅದರಲ್ಲೇ ಪಾಯಸನೂ ಮಾಡೋದು. ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡಿ ಅದರಲ್ಲಿ ದೋಸೆ ಹಾಕಿ ಚೆನ್ನಾಗಿ ಅದರ ಸೈಡ್ ಎಲ್ಲ ತುಂಬಾ ಫ್ರೈ ಆಗಿರುತ್ತೆ. ಯಾಕಂದ್ರೆ ಹಿಂಗಿರುತ್ತೆ ಅದು, ದೋಸೆ ಕಾವಲಿ ಸ್ಟ್ರೈಟ್ ಇರುತ್ತೆ, ಅದು ಸ್ವಲ್ಪ ಹಿಂಗಿರುತ್ತೆ, ಅದರಲ್ಲಿ ಹಾಕಿ ಕೊಡ್ತಾರೆ. ಕೆಲವೊಮ್ಮೆ ಬೆಲ್ಲ ಹಾಕಿ ದೋಸೆ ಮಾಡಿ ಕೊಡ್ತಾರೆ. ಸಿ ಹೀಸ್ ಟು ಡೂ ವೆರಿ ಬೇರೆ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಅವರು ಮಾಡ್ತಾ ಇದ್ರು. ನಿಮ್ಮ ತಾಯಿಂದ್ರು ಮಾಡ್ತಾರೆ, ಇಲ್ಲ ಅಂತ, ಟೇಸ್ಟ್ ಬರಲಿ ಅಂತ ಅಲ್ವಾ? ಅರ್ಥ ಆಯ್ತಾ? ಬೇಕಿದ್ರೆ ಒಂದ್ಸಲ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ನೋಡಿ, ಅದರೊಳಗಡೆ ಒಮ್ಮೆ ಸೇರ್ಕೊಳ್ಳಿ, ಅರ್ಥ ಆಗುತ್ತೆ. ಹೋಗೋಣ ನೆಕ್ಸ್ಟ್. ಸಾಕಾಯ್ತು. ಓಕೆ, ಕನ್ವರ್ಷನ್ ಆಫ್ ಫಿನಾಲ್ ಟು ಸೆಲಿಸಿಲಿಕ್ ಆಸಿಡ್ ಅಂಡ್ ಸೆಲಿಸಿಲಿಯಾಲ್ಡಿಹೈಡ್ ಈಸ್ ನೋನ್ ಆಸ್ respectively Remer-Tiemann reaction, Kolbe-base reaction, Williamson's synthesis, hydroboration, Kolbe-base reaction and Williamson synthesis, Kolbe-base reaction. And ಇದಕ್ಕೆ ಪೋಲಿಂಗ್ ಬೇಡ ಅಂತ ಕಾಣುತ್ತೆ, ಎಲ್ರಿಗೂ ಆನ್ಸರ್ ಗೊತ್ತು, ಕರೆಕ್ಟ್ ಅಲ್ಲ? ಓ, ಪೋಲಿಂಗ್ ಮಾಡ್ಬಿಟ್ರಾ? ಸೂಪರ್. ಒಬ್ರು ಮಾತ್ರ. ಓಕೆ, Kolbe-base reaction, Remer-Tiemann reaction, ಕರೆಕ್ಟ್ ಆನ್ಸರ್. ಯಾರೋ ಒಬ್ರು ಮಾತ್ರ ಡಿಫ್ರೆಂಟ್ ಆನ್ಸರ್ ಕೊಟ್ಟಿದ್ದಾರೆ. ಇರ್ಲಿ, ಒಂದು ಡಿಫ್ರೆಂಟ್ ಆಗಿರ್ಲಿ ನಮ್ಮ ಇದರಲ್ಲಿ ಅಂತ. ಅರುಂಧತಿ ಅವರು ಒಂದು ಡಿಫ್ರೆಂಟ್ ಆಗಿರಲಿ. ಯಾವಾಗಲೂ ಮೈಸ್ಟ್ರು ಒಂದೇ ಆನ್ಸರ್ ನೋಡಿ ಬೋರ್ ಆಗೋದು ಬೇಡ. ಅವ್ರಿಗೆ ನನ್ನ ಬಗ್ಗೆ ಗೊತ್ತು, ಪಾಪ ಬೇಜಾರಾಗಬಾರದು ಅಂತ. ಅಲ್ಲಮ್ಮ, ಕರೆಕ್ಟ್ ಅಲ್ಲ ಅರುಂಧತಿ ಅವರೇ? ಅರುಂಧತಿ ಅವ್ರು ಇಲ್ವಾ? ಯಾರಿದು ವೈಟ್ ಮೇಲ್ ಮಾಡಿದ್ದು? ಮಹೇಶ್ ಅವ್ರು ಯೂಸ್ ಮಾಡಿ. ಮಹೇಶ್ ಅವರು ವೈಟ್ ಮೇಲ್ ಮಾಡಿದ್ರಲ್ಲ? ಓಕೆ, ಬ್ಲ್ಯಾಕ್ ಮೇಲ್ ಮಾಡಲ್ಲ ಅವರು, ಒಳ್ಳೆ ಸ್ಟೂಡೆಂಟ್.
Picric acid is a yellow colored compound. Its chemical name is polling kudi. ಆಫ್ಲೈನ್ ಬಂದ್ಬಿಟ್ರೆ ಎಲ್ಲರೂ ನೋಡು, ಆನ್ಲೈನ್ ಆಗಲಿ. ಫಸ್ಟ್ ಆನ್ಲೈನ್ ಪ್ರಿಫರೆನ್ಸ್, ಯಾಕಂದ್ರೆ ತುಂಬಾ ನಾವು ಕರೆಂಟ್ ಖರ್ಚು ಮಾಡ್ತಾ ಇದೀವಿ, ಅದಕ್ಕೆ ಬೆಲೆ ಕೊಡಬೇಕಲ್ಲ. 5 ಜನ ಸೆಕೆಂಡ್ ಒನ್. ಆಫ್ಲೈನ್ ಎಲ್ಲರೂ ಸೆಕೆಂಡ್ ಒನ್ ಫಾರ್ ಆಲ್. ಓಕೆ, ಸೊ 2,4,6 ಟ್ರೈನೈಟ್ರೋಫಿನಾಲ್. ಓಕೆ, phenol when treated with excess of bromine water, that is bromine in polar solvent ಅಲ್ಲಿ ಯೂಸ್ ಮಾಡ್ತೀವಿ. A white precipitate of dash is obtained. 2,4,6 tribromophenol, orthobromophenol, parabromophenol, bromobenzene. ಯಾವ್ದು ಬರುತ್ತೆ? ಬಂದೇ ಬಿಡ್ತಾ ಒಂದು. ವೆರಿ ಗುಡ್. ಓಕೆ, ಸೊ ಕರೆಕ್ಟ್. ಇನ್ನೊಂದಕ್ಕೆ ಹೋಗೋಣ. Okay, next question. The major product obtained on interaction of phenol with the sodium hydroxide and carbon dioxide, benzoic acid, salicylaldehyde, salicylic acid, phthalic acid. Second one. Pooling ಆಗ್ತಾ ಇದೆ. Okay. ಆಯ್ತಾ? 3 ಜನನಾ? ಬಾಕಿ ಉಳಿದವರು? Third one. ಎಲ್ಲರೂ ಥರ್ಡ್ ಒನ್. ಇಲ್ಲಿ ಎಷ್ಟಾಯ್ತು? 5 ಜನ ಆಯ್ತು. ಕೋಲ್ಬೇಸ್ ರಿಯಾಕ್ಷನ್ ಆಪ್ಷನ್ ಸಿ ಸಲಿಸಿಲಿಕ್ ಆಸಿಡ್ ಶಾಹಿದ್. ಸಲಿಸಿಲಿಕ್ ಆಸಿಡ್ ಯಾರು? ಶಾಹಿದ್ ಕಪೂರ್. ಶಾಹಿದ್ ಬಿಯಾನ್. ಹಾ, ಅವನು ಚೇಂಜ್ ಆದ ನೋಡಿ, ರಘು ಥರ್ಡ್ ಆದ. ಓಕೆ, ಇಲ್ಲಿಂದ ಒಂದು ಕಮ್ಮಿ ಆಯ್ತು. ಅಲ್ಲ, ಥರ್ಡ್ಗೆ ಹೋಗ್ತಿದ್ದಾರೆ ನೋಡಿ, ಸೆಕೆಂಡ್ ಇಂದ. ಸೊ ಬಾಯ್ಜಾನ್ ಎಲ್ಲರಿಗೂ ಭಯ ಇದೆ. ಅರ್ಚನಾ ಅವರು ಥರ್ಡಿಗೆ ಹೋದ್ರು. ಓಕೆ, ಅವರು ಪೋಲೆ ಮಾಡಿಲ್ಲ ಅರ್ಚನಾ ಅವರು. ಓಕೆ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಥರ್ಡ್ ಒನ್, ಸೆಲಿಸಿಲಿಕ್ ಆಸಿಡ್. ಯು ಆರ್ ಗೆಟಿಂಗ್. ಸೆಲಿಸಿಲಾಲ್ಡಿಹೈಡ್ ಅಂದ್ರೆ ಕ್ಲೋರೋಫಾರ್ಮ್ ಅನ್ನು ಯೂಸ್ ಮಾಡ್ತೀರಾ, ಕರೆಕ್ಟ್ ಅಲ್ಲ? ಅದು ಯಾವ ರಿಯಾಕ್ಷನ್ ಆಗುತ್ತೆ? ರಿಮರ್ಟಿಮನ್ ರಿಯಾಕ್ಷನ್ ಆಗುತ್ತೆ, ಕರೆಕ್ಟ್ ಅಲ್ಲ? ಹೌದಾ? ಹಾ, ಹೋಗೋದಾ? ಯಾರಿಗೆ ಡೌಟ್ ಇದ್ರೆ ಹೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮಿನ ಜಿ, कोई डाउट है आपको? शक है? नहीं, ವಾಚ್ ತೋರಿಸ್ತಾ ಇದ್ದೀರಿ ಆವಾಗದಿಂದ, ಟೈಮ್ ಆಯ್ತು. कोई शक नहीं. The reaction between phenol and chloroform in presence of aqueous sodium hydroxide is nucleophilic substitution, electrophilic substitution, reaction. Sorry, electrophilic addition, substitution, nucleophilic addition reaction. ಯಾವುದು ಬರುತ್ತೆ ಅಂತ ಹೇಳಿ. ಅದು ಯಾವುದು ರಿಯಾಕ್ಷನ್? ಟ್ರಿಮರ್ಟಿಮನ್ ರಿಯಾಕ್ಷನ್, ಕರೆಕ್ಟಾ? ಹೌದಾ? ಪೋಲಿಂಗ್ ಬಂತು ನೋಡಿ. ಮೂರು ಒಂದು. 3 ಜನ. ಫಸ್ಟ್ ಇದಕ್ಕೆ, ಸೆಕೆಂಡ್ ಇದಕ್ಕೆ ಎಷ್ಟು, ಥರ್ಡ್ ಇದಕ್ಕೆ ಎಷ್ಟು ಜನ ಇದ್ದೀರಾ? ಇನ್ಯಾರಿಗಾದ್ರು? ಆಫ್ಲೈನ್ ಸರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸರ್, ಆಪ್ಷನ್ ಸಿ ಸರ್ ಶಾಹಿದ್. ಒಂದು. ನೆಕ್ಸ್ಟ್ ಸರ್ ಐಮಂಥೆಮನ್ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದು ಆನ್ಲೈನ್, ಕರೆಕ್ಟ್? ಹೌದಲ್ಲ, ಇದು ಆಫ್ಲೈನ್. ಓಕೆ, ಈಗ ಶಹೀದ್ ಅವರು ಒಂದು ಕೊಟ್ಟಿದ್ದಾರೆ ಥರ್ಡ್ ಅಲ್ಲಿ. ಬಾಲ್ಕನಿ ಬಾಯ್ಸ್ 2 ವೆರಿ ಗುಡ್. 2 ಜನ. ಫೋರ್ತ್ ಒನ್. ಓಕೆ, ಒಬ್ರು. ಆಮಿನಜಿ ಫೋರ್ತ್ ಒನ್. ಆಮಿನಜಿಯ ಗ್ಯಾಂಗ್ ಚೇಂಜ್ ಆಯ್ತು, ಅವರು ಸೆಕೆಂಡ್ ಒನ್ನಿಗೆ ಬಂದ್ರ. ಫಸ್ಟ್ ಒನ್. ನೋಡಿ, ಆಫ್ಲೈನ್ ಅಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ ಸ್ಟೂಡೆಂಟ್ಸ್. ಪ್ರತಿಯೊಂದು ಚಾಯ್ಸ್ ಅನ್ನು ಅವರು ಚೂಸ್ ಮಾಡ್ತಾರೆ. ಆನ್ಲೈನ್ ಅಲ್ಲಿ ಯಾರೋ ಒಬ್ರು ಬಂದ್ರೆ ಎಲ್ಲ ಅದಕ್ಕೆ ಹೋಗ್ಬಿಡ್ತಾರೆ. ಓಕೆ, ಇನ್ನು ಯಾರಾದ್ರೂ ಇದ್ದೀರಾ? ಎಲ್ಲರೂ ಹಾಕ್ಬಿಟ್ರಾ? 3 2 5 2 7 1 8. ಸರ್ ಕೋಲ್ಬೇಸ್ ರಿಯಾಕ್ಷನ್ ಇಸ್ ಕೋಲ್ಬೆ ಇಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸರ್. ಕೋಲ್ಬೇಸ್ ಇಲ್ಲಿ ಅಂದ್ರೆ ಇದು ರೈಮಂಥೆಮನ್ ಆಗುತ್ತಲ್ಲ ಸರ್, ಹಾಗಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಟ್ ಇಸ್ ಎ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸರ್ ಕೋಲ್ಬೇಸ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್.
ಯಾವ್ದು Yes, sir. ಎಲೆಕ್ಟ್ರೋಫಿಲಿಕ್ ನೀವು ಸಬ್ಸ್ಟಿಟ್ಯೂಟ್ ಮಾಡೋದು ಸಿ ಎಚ್. ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಏನು? ಎಲೆಕ್ಟ್ರಾನ್ ಡಿಫಿಷಿಯಂಟ್. ಎಲೆಕ್ಟ್ರೋಫೇಲ್, Deficiency. ಎಲೆಕ್ಟ್ರಾನ್ ಇಲ್ಲ ಅಲ್ಲಿ, ಫೇಲ್ ಆಗಿದೆ ಆ ಕಾಂಪೌಂಡ್ Yes, sir. ಅಲ್ಲಿ. Electrons ಕಡಿಮೆ ಇದೆ. Yes, sir. ಕಡಿಮೆ ಇದ್ರೆ ಅಲ್ವಾ? Electrons. ಎಲೆಕ್ಟ್ರಾನ್ Yes, ಫೇಲ್ sir. ಆದ್ರೆ, ಎಲೆಕ್ಟ್ರಾನ್ ಕಮ್ಮಿ ಆದ್ರೆ ಅದನ್ನ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ ಅಲ್ವಾ? ಸೊ CH Cl3 ಇದರಿಂದ ಒಂದು ಕ್ಲೋರಿನ್ ಅನ್ನು ಸೈಡಿಗೆ ಹಾಕ್ತೀರಾ ನೀವು, ಅವಾಗ ಒಂದು Cl ಮೈನಸ್ ಹೋಗುತ್ತೆ, CHCl2 ಪ್ಲಸ್ ಆಗುತ್ತೆ. ಆ CHCl2 ಪ್ಲಸ್ ಎಲೆಕ್ಟ್ರೋಫೈಲ್. ಕರೆಕ್ಟಾ? ಸೊ ಆ ಕಾನ್ಸೆಪ್ಟ್ ಇಲ್ಲಿ ಇರೋದು. ಓಕೆ, ಟೈಮ್ ಅಪ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಖುಷಿ ಆಯ್ತು ಇಂಟ್ರಾಕ್ಷನ್. ನಿಮ್ಮ ಇಂಟ್ರಾಕ್ಷನ್ ಇಸ್ ವೆರಿ ನೈಸ್. ಇದು ಮಿಡ್ಲಲ್ಲಿ ಬಂದು ಪ್ರಾಬ್ಲಮ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮದು ಇಂಟ್ರಾಕ್ಷನ್ ಮಾಡುವಾಗ ನಮಗೆ ಖುಷಿ ಆಗುತ್ತೆ, ಬಟ್ ಏನು ಮಾಡೋದು, ಟೆಕ್ನಾಲಜಿ ಯೂಸ್ ಮಾಡಬೇಕಲ್ವಾ? ಓಕೆ, ಸೊ ಥ್ಯಾಂಕ್ಸ್ ಅ ಲಾಟ್. ಹ್ಯಾವ್ ಎ ನೈಸ್ ಟೈಮ್. ಸಂಡೇ Yes, sir. ರಜೆನಾ, Yes, ಹಾಲಿಡೇನಾ? sir. Class. ಕ್ಲಾಸ್ ಇದೆಯಾ? ಇರುತ್ತೆ, ಎಂಜಾಯ್ ಮಾಡಿ ಕ್ಲಾಸಲ್ಲಿ. ಬೇರೆ ನೀವು ಬೇರೆ ಎಂಜಾಯ್ ಮಾಡಕ್ಕೆ ಹೇಳಕ್ಕಾಗಲ್ಲ ಅಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. Thank you, sir.